ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ ಸಾಷ್ಟಾಂಗ ಪ್ರಣಾಮ. ಇವತ್ತು ವಾಣಿಯವರು ಹೇಳಿದಂಗೆ ನಾನು ಮಾತಾಡ್ತಾ ಇರೋ ವಿಷಯ ಸಾಧಕರ ಕೈಪಿಡಿ ಮತ್ತು ಮಾರ್ಗದರ್ಶಕ ಅಂತ. ವಾಣಿಜಿ, ನನ್ನ ಮಗ ನನಗೆ ಒಂದು ಪಾತ್ರೆ ತೊಳೆಯೋ ಮಿಷಿನ್ ತಂದಿದ್ದಾನೆ. ಅಮ್ಮ, ನೀನ್ ಕಷ್ಟಪಟ್ಟಿದ್ ಸಾಕು, ಈ ಮಿಷಿನ್ಗೆ ಪಾತ್ರೆಗಳನ್ನೆಲ್ಲ ಹಾಕ್ಬಿಡು, ಆರಾಮಾಗಿ ತೊಳೆದು ಬಿಡುತ್ತೆ ಅಂತ ಹೇಳಿದಾನೆ. ಇವತ್ತು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಒಬ್ರು ಬರ್ತಾರಂತೆ. ಅದು ಹ್ಯಾಕ್ ಕೆಲಸ ಮಾಡುತ್ತೆ ಅಂತ ತೋರಿಸ್ತಾರಂತೆ. ಎಲ್ಲ ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕ್ಬೇಕು, ಎಷ್ಟು ಪಾತ್ರೆಗಳನ್ನ ಹಾಕಬಹುದು, ಎಂಥ ಪಾತ್ರೆ ಹಾಕಬಹುದು, ಎಂಥ ಪಾತ್ರೆ ಹಾಕಬಾರ್ದು ಅಂತ ಆ ಡೆಮಾನ್ಸ್ಟ್ರೇಟರು ತೋರಿಸ್ಕೊಡ್ತಾನಂತೆ. ಈಗಂತೂ ಕಸ ಗುಡ್ಸೋಕ್ಕೂ ಮಿಷಿನ್, ಬಟ್ಟೆ ಒಗ್ಯೋಕ್ ಮಿಷಿನ್, ಎಲ್ಲ ರುಬ್ಬಕ್ಕೆ ಕುಟ್ಟೋಕ್ಕೆ ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ ಅಲ್ವಾ. ರೈಲ್ವೆ ಸ್ಟೇಷನ್ ನಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಇಡ್ಲಿ ಮಿಷಿನ್ ಇಂದ ಇಡ್ಲಿ ರೆಡಿಯಾಗಿ ಬಂದ್ಬಿಡುತ್ತಂತೆ. ಇನ್ನಿವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬೇರೆ ಬಂದಿದೆ. ಮನುಷ್ಯ ತನ್ನ ಎಲ್ಲ ಬುದ್ಧಿವಂತಿಕೆಯನ್ನ ಆ ಮಿಷಿನ್ಗೆ ಕೊಟ್ಬಿಟ್ಟು ತಾನು ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸೋದೇ ಬಿಟ್ಟು ಬರೀ ಆ ಮಿಷಿನ್ ಮೇಲೆ ಅವಲಂಬಿತ ಆಗ್ತಾ ಇದ್ದಾನೆ. ಹೀಗೆ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸದೆ ಅದು ಹಾಗೇ ಮರೆಯಾಗ್ಬಿಡುತ್ತೆ. ಕೊನೆಗೆ ತಾನು ತಯಾರು ಮಾಡಿದ ಆ ಮಿಷಿನ್ಗಳು ಅಂದ್ರೆ ರೋಬೋಟ್ಗಳ ಕೈಗೆ ತಾನೇ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿಯನ್ನ ತಂದುಕೊಳ್ತಾರೆ. ಯಾರೋ ಕೆಲವು ವಿಜ್ಞಾನಿಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಡು ಹಿಡಿದು ಇತರ ಮನುಷ್ಯರಿಗೆ ಕೊಡ್ತಾರಲ್ಲ, ಆ ವಿಜ್ಞಾನಿಗಳ ಮೆದುಳು ಮಾತ್ರ ಹೆಚ್ಚು ಉಪಯೋಗವಾಗುತ್ತೆ. ಮಿಕ್ಕ ಮನುಷ್ಯರ ಮೆದುಳುಗಳು ಆದಷ್ಟು ನಿಷ್ಕ್ರಿಯಗೊಳ್ಳುತ್ತಾ ಹೋಗುತ್ತೆ. ಈ ರೋಬೋಟ್ಗಳ ಹಾವಳಿಯಿಂದ ಮನುಷ್ಯರ ಮಧ್ಯೆ ಇರೋ ಸಂಬಂಧ ಕೂಡ ನಶಿಸ್ತಾ ಬಂದಿದೆ. ಈಗ ಒಬ್ಬ ಬೇಜಾರು ಮಾಡ್ಕೊಂಡ್ರೆ ಅವನಿಗೆ ಯಾರು ಸಂಗಾತಿಗಳೇ ಬೇಕಿಲ್ಲ. ಅವನ ಮನಸ್ಸಿಗೆ ಹಿತ ಆಗೋ ತರಹ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲೇ ಬರೋ ರೋಬೋಟ್ಗಳು ಮಾತಾಡತ್ವಂತೆ, ಅವನಿಗೆ ಸಮಾಧಾನ ಮಾಡತ್ತಂತೆ. ಹೀಗಾಗಿ ಮನುಷ್ಯ ಸಂಘಜೀವಿ ಅಂತ ಹೇಳ್ತಾ ಇದ್ವಿ, ಆದ್ರೆ ಈಗ ಆ ಸಂಘಜೀವಿ ಒಂಟಿ ಆಗ್ಬಿಡ್ತಾ ಇದ್ದಾನೆ. ಏನೋ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ಮಕ್ಕಳು ಕೂಡ ಈ ChatGPT ಅಂತ ಬರುತ್ತಲ್ಲ, ಅದ್ರೊಳಗಡೆ ಏನೋ ಒಂದು ಸ್ಕೂಲಲ್ಲಿ ಇದನ್ನ ಕೊಟ್ಟಿರ್ತಾರೆ, ಪ್ರಬಂಧ. ಯಾವುದ್ರ ಬಗ್ಗೆ ಪ್ರಬಂಧ ಬೇಕು ಅಂತ ChatGPT ಕೇಳ್ಬಿಟ್ರೆ ಅದು ಇವರ ವಯಸ್ಸು, ಈ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಷಯವನ್ನ ಸಂಗ್ರಹ ಮಾಡಿ ಇವ್ರು ಕೊಟ್ಬಿಡುತ್ತೆ. ಅಲ್ಲಿಗೆ ಇವರು ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಿ ಬೇರೆ ಬೇರೆ ಕಡೆಯಿಂದ ತಮ್ಮ ಜ್ಞಾನಕ್ಕೆ ಬೇಕಾದ ವಿಷಯವನ್ನ ಸಂಗ್ರಹ ಮಾಡೋದನ್ನ ಬಿಟ್ಬಿಡ್ತಾರೆ. ಅದು ರೆಡಿಮೇಡ್ ಉತ್ತರನ ಅಲ್ಲಿ ಕೊಟ್ಬಿಡ್ತಾರೆ. ಹೀಗಾಗ್ಬಿಟ್ಟು ಮಕ್ಕಳು ಚಿಕ್ಕ ವಯಸ್ಸಿಂದಾನೆ ಈ ಮಿಷಿನ್ಗಳ ಮೇಲೆ ಅವಲಂಬಿತರಾಗೋ ತರ ಆಗ್ತಾ ಇದೆ. ಈಗ ನಾವು ಮನುಷ್ಯ ತಯಾರು ಮಾಡಿದ ಮಿಷಿನ್ಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ನಾವೇ ಒಂದು ಮಿಷಿನ್ ಅಲ್ವಾ. ನಮ್ಮ ಈ ದೇಹ, ಮನಸ್ಸು, ಬುದ್ಧಿ ಇದೆಲ್ಲ ಮಿಷಿನ್ ತರಾನೇ ಕೆಲಸ ಮಾಡುತ್ತಲ್ವಾ. ದೇಹದಲ್ಲಿ ಎಷ್ಟೊಂದು ಅವಯವಗಳು, ಅದೆಲ್ಲ ಸರಿಯಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಈ ಕಂಪ್ಯೂಟರ್ನಲ್ಲಿ ಇರೋ ಹಾಗೆ ಅದಕ್ಕೆ ಒಂದು ಸಾಫ್ಟ್ವೇರ್ ಬೇರೆ ಇದೆ. ದೇಹ ಹಾರ್ಡ್ವೇರು, ಅದರೊಳಗಡೆ ಇರೋ ಮನಸ್ಸು, ಬುದ್ಧಿ ಸಾಫ್ಟ್ವೇರ್. ಈ ಹಾರ್ಡ್ವೇರ್ನಲ್ಲಿ ಒಂದು ನಮ್ಮ ಮೆದುಳು, ಅದು ಸಕ್ರಿಯವಾಗಿರ್ಬೇಕು. ಅದಕ್ಕೆ ಸವಾಲುಗಳನ್ನ ಹಾಕ್ತಾನೇ ಇರ್ಬೇಕು. ಇಲ್ಲದೆ ಹೋದ್ರೆ ಅದು ತುಕ್ಕು ಹಿಡಿದು ಬಿಡುತ್ತೆ, ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಅದೇ ತರಹ ನಮ್ಮ ದೇಹದ ಅವಯವಗಳಿಗೂ ಕೂಡ ನಾವು ಸಕ್ರಿಯವಾಗಿ ಇರ್ತಾ ಇರ್ಬೇಕು. ಹಿಂದಿನ ಕಾಲದಲ್ಲಿ ಮನುಷ್ಯ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದ. ಆಗಿನ ಕಾಲದಲ್ಲಿ ಕೈ ಕಾಲುಗಳೆಲ್ಲ ಬಹಳ ಗಟ್ಟಿ ಇರ್ತಿದ್ವಿ.
ಎಷ್ಟು ವಯಸ್ಸಾದ್ರೂ ಕೂಡ ಅವರೆಲ್ಲ ಕೆಳಗಡೆ ಕೂತ್ಕೊಂಡು ಚಕ್ಕಂಬಟ್ಲ ಹಾಕೊಂಡು ಊಟ ಮಾಡ್ತಾ ಇದ್ರು. ಆದ್ರೆ ಈಗ ನಾವು ಎಲ್ಲದಕ್ಕೂ ಡೈನಿಂಗ್ ಟೇಬಲ್, ಚೇರು, ಸೋಫಾ ಅಂತ ಉಪಯೋಗಿಸ್ಕೊಂಡು ನಮ್ಮ ಮಂಡಿಗಳೆಲ್ಲ ಮಡ್ಚೋಕೆ ಆಗದೆ ಇರೋ ಹಾಗೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲಾರು ಆ ಮಂಡಿಗಳೆಲ್ಲ ಗಟ್ಟಿ ಆಗೋಗ್ತಾ ಇದೆ. ಅದರಲ್ಲಿ ಆ ಫ್ಲೆಕ್ಸಿಬಿಲಿಟಿನ ಕಳ್ಕೊತಾ ಇದೆ. ಈ ಮನುಷ್ಯ ಅನ್ನೋ ಯಂತ್ರ ತಯಾರು ಮಾಡಿದವ್ರು ಯಾರು? ಅಬ್ಬಬ್ಬಾ, ಯಾರಪ್ಪ ಮಹಾವಿಜ್ಞಾನಿ? ಮನುಷ್ಯ ಒಬ್ಬನ್ನೇ ಅಲ್ಲ ಮಹಾವಿಜ್ಞಾನಿ ಮಾಡಿರೋದು, ಪ್ರಪಂಚವನ್ನು ಕೂಡ ಅವನೇ ಸೃಷ್ಟಿ ಮಾಡಿರೋದು. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಗುಡ್ಡ, ಬೆಟ್ಟ, ನದಿ, ಸಮುದ್ರ ಒಂದ ಎರಡ? ಈಗ ಈ ಮಹಾವಿಜ್ಞಾನಿ ತಯಾರು ಮಾಡಿರೋ ಮನುಷ್ಯನನ್ನ ನಾವು ಮೊದಲು ತಗೊಳ್ಳೋಣ. ಈ ಮಹಾವಿಜ್ಞಾನಿ ತಯಾರು ಮಾಡಿದ ಮನುಷ್ಯನನ್ನ ನೋಡ್ಕೊಂಡು ವಿಜ್ಞಾನಿಗಳು ರೋಬೋಟ್ಗಳನ್ನ ತಯಾರು ಮಾಡ್ತಾರೆ. ಈ ಮಹಾವಿಜ್ಞಾನಿ ಮಾಡಿದ ಮನುಷ್ಯನಲ್ಲಿ ಹಾರ್ಡ್ವೇರು, ಸಾಫ್ಟ್ವೇರು, ಮೆಮೊರಿ, ಇಂಟೆಲಿಜೆನ್ಸ್, ರೀಚಾರ್ಜಬಲ್ ಬ್ಯಾಟ್ರಿ ಎಲ್ಲ ಇದೆ. ಅದು ತನ್ನನ್ನು ತಾನೇ ರಿಪೇರಿ ಕೂಡ ಮಾಡ್ಕೊಳ್ಳುತ್ತೆ. ತನ್ನನ್ನ ಹೊರಗಿನಿಂದ ಅಟ್ಯಾಕ್ ಮಾಡೋಕ್ ಬರೋ ವೈರಸ್ಗಳಿಗೆ ಆಂಟಿ ವೈರಸ್ ಕೂಡ ತಾನೇ ತಯಾರು ಮಾಡುತ್ತೆ. ಎಷ್ಟು ಅದ್ಭುತ ಅಲ್ವಾ? ಏನೆಲ್ಲ ಇದೆ ಅಲ್ವಾ ಈ ಯಂತ್ರದಲ್ಲಿ? ಮನುಷ್ಯ ಏನೇ ತಯಾರು ಮಾಡಿದ್ರು ಅದು ಅವನ ಸ್ವಂತದ್ದಲ್ಲ, ಅದು ಆ ಮಹಾವಿಜ್ಞಾನಿ ತಯಾರು ಮಾಡಿದ್ರಿಂದ ಕಾಪಿ ಹೊಡೆದಿರೋದು ಅಂತ ಹೇಳಬಹುದು. ನ್ಯೂಟನ್ ಸೌರವ್ಯೂಹದ ಮಾದರಿಯನ್ನ ಮಾಡದ್ನಂತೆ. ರಷ್ಯಾದ ವಿಜ್ಞಾನಿಯೊಬ್ಬ ಅವನಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅವನು ಹೇಳದ್ನಂತೆ, ಇದು ನಾನ್ ಮಾಡಿದ್ದಲ್ಲ, ಇದು ಬರೀ ಕಾಪಿ ಮಾಡಿದ್ದು, ಒರಿಜಿನಲ್ ಅಲ್ಲಿದೆ, ಆ ಮಹಾವಿಜ್ಞಾನಿ ಮಾಡಿರೋದು ಅಂತ ಹೇಳದ್ನಂತೆ. ಈ ಮಹಾವಿಜ್ಞಾನಿ ತಾನು ಕಂಡು ಹಿಡಿದ ಯಂತ್ರವಾದ ಮನುಷ್ಯನಿಂದ ಎಷ್ಟೋ ಯಂತ್ರಗಳು ಮಾಡೋ ಕೆಲಸಗಳನ್ನ ಅವನೊಬ್ಬನಿಂದಾನೇ ಸಾಧ್ಯ ಆಗೋ ಹಾಗೆ ಮಾಡಿದ್ದಾನೆ. ಈ ದೇಹದ ಅಂಗಾಂಗಗಳಿಂದ ಎಷ್ಟು ಕೆಲಸಗಳಾಗುತ್ತೆ ಅಲ್ವಾ? ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕುಟ್ಟೋದು, ರುಬ್ಬೋದು, ಬರಿಯೋದು, ಹಾಡೋದು, ಮಾತಾಡೋದು, ಸುಮ್ಮನೆ ಕೂತ್ಕೊಳ್ಳೋದು, ಎಲ್ಲ ಕೆಲಸನೂ ಮಾಡಬಹುದು. ಇದೆಲ್ಲ ನಮ್ಮ ಹೊರಗಿನ ಅವಯವಗಳಿಂದ. ಆದ್ರೆ ನಮ್ಮ ದೇಹದ ಒಳಗಡೆ ನರ್ವಸ್ ಸಿಸ್ಟಮ್ನಲ್ಲಿರೋ ಅಂತಹ ಮೆದುಳು ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ಯೋಚನೆಗಳೆಲ್ಲ ಇನ್ಪುಟ್ ಮಾಡುತ್ತೆ, ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡೋವಾಗ ಯಾವ ಯಾವ ಭಾಗಗಳಿಗೆ ಅದು ಎಕ್ಸಿಕ್ಯೂಟ್ ಆಗ್ಬೇಕೋ ಅಲ್ಲಿಗೆ ಮೆಸೇಜ್ ಕಳಿಸುತ್ತೆ. ಆಮೇಲೆ ಈ ದೇಹದ ಒಳಗಡೆ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಹೃದಯ ಅನ್ನೋ ಪಂಪ್ ಸೆಟ್ ಇಟ್ಟಿದ್ದಾನೆ ಆ ಮಹಾವಿಜ್ಞಾನಿ. ಅಷ್ಟೇ ಅಲ್ಲ, ಬೇಕಾದಷ್ಟು ಕಾಲುವೆಗಳನ್ನೂ ಇಟ್ಟಿದ್ದಾನೆ. ಕಿಡ್ನಿ ಅನ್ನೋ ವಾಟರ್ ಪ್ಯೂರಿಫೈಯರ್ ಇಟ್ಟಿದ್ದಾನೆ. ಅದರಲ್ಲಿ ವೇಸ್ಟ್ ವಾಟರ್ ಹೊರಗಡೆ ಬರೋ ಪೈಪ್ ಕೂಡ ಅಳವಡಿಸ್ಬಿಟ್ಟಿದ್ದಾನೆ. ಆಮೇಲೆ ಈ ಅನ್ನಮಯ ಕೋಶ ತಗೊಳ್ಳೋಣ. ಅದರಲ್ಲಿ ಏನೇನ್ ಕೆಲಸ ಆಗುತ್ತಲ್ವಾ? ರುಬ್ಬೋದು, ಕುಟ್ಟೋದು, ಸೋಸೋದು, ಸೋಸಿ ರಸನ ಹೀರ್ಕೊಂಡು ಮಿಕ್ಕ ಕಸನ ಹೊರಗಡೆ ಬಿಸಾಕೋ ಅಂತ ವೇಸ್ಟ್ ಮ್ಯಾನೇಜ್ಮೆಂಟ್ ಬೇರೆ ಇದೆ. ಅದು ಕಸನ ಹೊರಗಡೆ ಬಿಸಾಕಿ ಕ್ಲೀನ್ ಮಾಡ್ಬಿಡುತ್ತೆ. ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ ಎಷ್ಟೊಂದು ಕೆಲ್ಸಗಳು, ಪಟ್ಟಿ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಇವೆಲ್ಲ ಹಾರ್ಡ್ವೇರ್ ಬಗ್ಗೆ ಆಯ್ತು. ಈಗ ಸಾಫ್ಟ್ವೇರ್ ತಗೊಳ್ಳೋಣ. ಮನಸ್ಸು, ಬುದ್ಧಿ ಅವೆರಡು ಸಾಫ್ಟ್ವೇರ್ಗಳು. ಹಾಗೆ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಕಾಣಿಸೋದಿಲ್ವೋ ಹಾಗೆ ಮನಸ್ಸು, ಬುದ್ಧಿಗಳು ನಮಗೆ ಕಾಣಿಸಲ್ಲ. ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳು ಬರುತ್ತಲ್ವಾ, ಅದ್ರ ಪ್ರಕಾರ ನಮ್ಮ ಈ ದೇಹ ಹಾರ್ಡ್ವೇರು ಪ್ರತಿಕ್ರಿಯಿಸುತ್ತೆ. ಈ ಬುದ್ಧಿ ಅನ್ನೋ ಸಾಫ್ಟ್ವೇರು ಮನಸ್ಸಿಗೆ ಹೀಗ್ ಮಾಡು, ಹಾಗ್ ಮಾಡು, ಹಾಗ್ ಮಾಡಬೇಡ, ಹೀಗ್ ಮಾಡಿದ್ರೆ ನೀನ್ ಹಾಳಾಗ್ತೀಯಾ, ಕೆಟ್ಟ ಹೋಗ್ತೀಯಾ ಅಂತಾನೂ ಹೇಳಿ ಕರೆಕ್ಷನ್ಗಳನ್ನು ಮಾಡುತ್ತೆ. ಸರಿ, ಈಗ ಈ ಮಹಾವಿಜ್ಞಾನಿಗೆ ಒಂದು ಹೆಸರಿಡೋಣ ಅಲ್ವಾ? ಪರಮಾತ್ಮ ಅಂತ ಕರೆಯೋಣ. ಈ ಮನುಷ್ಯ ಅನ್ನೋ ಮಿಷಿನ್ ತಯಾರು ಮಾಡಿ ಕಳಿಸ್ಬಿಟ್ಟು ಇದ್ರ ಕಂಟ್ರೋಲ್ನ ಯಾಕೆ ಆ ಪರಮಾತ್ಮನೇ ಇಟ್ಕೊಂಡಿದ್ದಾನೆ? ನಮ್ ಕೈಗೆ ಯಾಕೆ ಕೊಟ್ಟಿಲ್ಲ?
ನಾವು ನಮ್ ಕೈ ಕೊಟ್ರೆ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಲ್ವಾ, ಎಲ್ಲ ಹಾಳು ಮಾಡ್ಬಿಡ್ತೀವಿ. ನಮ್ ಕೈಗ್ ಒಂದ್ ವೇಳೆ ಇದ್ರ ಕಂಟ್ರೋಲ್ನ ಕೊಟ್ಟಿದ್ದಿದ್ರೆ ಒಂದ್ ದಿವ್ಸ ಹಾರ್ಟ್ ಪಂಪ್ ಮಾಡೋಕ್ ಯಾವ ಸ್ವಿಚ್ ಹಾಕ್ಬೇಕು ಅನ್ನೋದನ್ನ ಮರ್ತ್ ಬಿಟ್ಟು ಸುಮ್ನೆ ಕುಂಟಿರ್ತೀವಿ. ಯಾಕೆಂದ್ರೆ ಮನೇಲಿ ಓವರ್ ಹೆಡ್ ಟ್ಯಾಂಕಲ್ಲಿ ನೀರ್ ಖಾಲಿ ಆಗಿ ನಲ್ಲಿ ನೀರ್ ಬರ್ದೇ ಇರೋವಾಗ ಓ ಇವತ್ ಪಂಪ್ ಸೆಟ್ ಆನೇ ಮಾಡಿಲ್ಲ ಅನ್ಬಿಟ್ಟು ಅವಾಗ ಹೋಗಿ ಆನ್ ಮಾಡ್ತೀವಿ. ಹಾಗ ಮಾಡಿದ್ರೆ ಆಗತ್ತಾ ನಮ್ ದೇಹದಲ್ಲಿ? ಅದಕ್ಕೆ ಅವನೇನ್ ಮಾಡಿದಾನೆ, ತಾನೇ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಅವನ್ ಇಷ್ಟೇ ಅಲ್ಲ, ಇಷ್ಟು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಸುಮ್ನೆ ಕುತ್ಕೊಂಡ್ಬಿಟ್ಟಿದಾನ? ಖಂಡಿತ ಇಲ್ಲ. ಮೊದಲು ಅವನು ಈ ಮಿಷಿನ್ ಬಗ್ಗೆ ಒಂದು ವಿವರಣೆ ಕೊಡ್ತಾನೆ, ಆಮೇಲೆ ಅದನ್ನ ಹೇಗ್ ಉಪಯೋಗಿಸ್ಬೇಕು ಅಂತಾನು ನಮಗ್ ಹೇಳ್ತಾನೆ. ಅಂದ್ರೆ ಇವಾಗ ಪಾತ್ರೆ ತೊಳೆಯೋ ಮಿಷಿನ್ಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಅಂತ ಕೊಟ್ಟಿರ್ತಾನಲ್ವಾ, ಆಮೇಲೆ ಅದಕ್ಕೆ ಡೆಮಾನ್ಸ್ಟ್ರೇಟರ್ ಬರ್ತಾನಲ್ಲ, ಇವಾಗ ನಾನ್ ಕಾಯ್ತಾ ಇದ್ದೀನಲ್ಲ, ಹಾಗೆ ಪರಮಾತ್ಮ ಕೂಡ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಅಂದ್ರೆ ವೇದಗಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ಕೈಪಿಡಿ ಅಂತಾರೆ. ಅದರಲ್ಲಿ ಅವನು ಸೃಷ್ಟಿ ಮಾಡಿದ ಎಲ್ಲದರ ಬಗ್ಗೆನೂ ವಿವರಣೆ ಇದೆ. ಅವನು ಸೃಷ್ಟಿ ಮಾಡಿರೋದನ್ನ ನಾವು 3 ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು. ವೇದದಲ್ಲಿ ಅದರ ಬಗ್ಗೆ ಹೇಳ್ತಾರೆ, ಜೀವ, ಜಗತ್ತು, ಈಶ್ವರ ಅಂತ. ಮೊದಲು ಜೀವದ ಬಗ್ಗೆ ತಿಳ್ಕೊಳ್ಳೋಣ. ಈ ಜೀವ ಅನ್ನೋದ್ರಲ್ಲಿ ಮನುಷ್ಯನು ಒಬ್ಬ. ಮನುಷ್ಯನ ಬಿಟ್ರೆ 84 ಲಕ್ಷ ಜೀವರಾಶಿಗಳಿದೆ ಅಂತ ಹೇಳ್ತಾರೆ. ಈ ಮನುಷ್ಯ ಅನ್ನೋ ಮಿಷಿನ್ ಮೊದಲು ಜಡ ಆಗಿತ್ತು. ಆ ಜಡವಾದ ಮಿಷಿನ್ಗೆ ದೇಹ ಮತ್ತೆ ಅಂತಃಕರಣ ಅಂತ 2 ಭಾಗಗಳಿತ್ತು. ಈ ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಭಾಗಗಳು ಅಥವಾ 4 ತರಹದ ಕೆಲಸಗಳು. ಮನಸ್ಸು ಒಂದು ಕನ್ನಡಿ ಇದ್ದ ಹಾಗೆ. ಈ ಮನಸ್ಸು ಅನ್ನೋ ಕನ್ನಡಿ ಒಳಗಡೆ ಆ ಪರಮಾತ್ಮನ ಪ್ರತಿಫಲನ ಕಾಣಿಸ್ಬಿಡ್ತು. ಆ ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳ್ತಾರೆ. ಅಂದ್ರೆ ಈ ಪರಮಾತ್ಮ ಸತ್ ಚಿತ್ ಆನಂದ ಸ್ವರೂಪಿ. ಆ ಸತ್ ಚಿತ್ ಆನಂದ ಸ್ವರೂಪಿಯ ಚಿತ್ತನ ಭಾಸವೇ ಚಿದಾಭಾಸ. ಈ ಚಿದಾಭಾಸ ಆ ಪರಮಾತ್ಮನ ಸ್ವರೂಪನೇ. ಅಂದ್ರೆ ಅದೂ ಕೂಡ ಸಚ್ಚಿತ್ ಆನಂದ ಸ್ವರೂಪನೇ. ಅದಕ್ಕೆ ಆತ್ಮ ಅಂತ ಹೇಳ್ತಾರೆ. ಆ ಚೈತನ್ಯ ಶಕ್ತಿಯ ಪ್ರಭಾವದಿಂದ ದೇಹ ಚೈತನ್ಯ ಪಡ್ಕೊಂಡ್ಬಿಡ್ತು. ಪರಮಾತ್ಮನ ಚೈತನ್ಯ ಶಕ್ತಿ ದೇಹದ ಮೂಲಕ ವ್ಯಕ್ತವಾಗೋಕೆ ಶುರುವಾಯಿತು. ಅಂದ್ರೆ ಒಂದು ಮಿಷಿನ್ಗೆ ವಿದ್ಯುತ್ ಶಕ್ತಿ ಹರಿದಾಗ ಅದು ಕೆಲಸ ಮಾಡೋ ಹಾಗೆ. ಈಗ ನಾವು ಮಿಕ್ಸಿ ಒಳಗಡೆ ಎಲ್ಲ ಹಾಕ್ಬಿಟ್ಟು ಆ ಪ್ಲಗ್ ಮಾಡ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ಮೇಲೆ ಆ ಮಿಕ್ಸಿ ಓಡತ್ತಲ್ವಾ, ಹಾಗೆ. ಅಂದ್ರೆ ಒಂದು ಮಿಷಿನ್ಗೆ ವಿದ್ಯುತ್ ಶಕ್ತಿ ಹರಿದಾಗ ಅದು ಕೆಲಸ ಮಾಡೋ ಹಾಗೆ ಈ ದೇಹ ಕೂಡ ಪರಮಾತ್ಮನ ಚೈತನ್ಯ ಶಕ್ತಿಯ ಮೂಲಕ ಕೆಲಸ ಮಾಡೋಕ್ ಶುರು ಮಾಡಿತು. ಆ ಚೈತನ್ಯ ಶಕ್ತಿ ದೇಹದ ಮೂಲಕ ವ್ಯಕ್ತ ಆಗೋಕ್ ಶುರುವಾಯ್ತು. ಈ ಅಂತಃಕರಣ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇನ್ನೊಂದು ಅಹಂಕಾರ ಇದೆಯಲ್ಲ, ಅದು ಗಂಟು ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಅದು ತನ್ನನ್ನ ದೇಹದ ಜೊತೆ ಗಂಟು ಹಾಕೊಂಡು ನಾನು ಅಂತ ಭಾವನೆ ಬರೋ ಹಾಗೆ ಮಾಡ್ತು. ಅದಕ್ಕೆ ಜೀವ ಅಂತಾರೆ. ಆಮೇಲೆ ಅಹಂಕಾರ ಏನ್ ಮಾಡ್ತು, ಆ ಚಿದಾಭಾಸಕ್ಕೂ ಅಂದ್ರೆ ಆತ್ಮಕ್ಕೂ ಈ ದೇಹಕ್ಕೂ ಗಂಟು ಹಾಕ್ತು. ಆಗ ಅದು ಜೀವಾತ್ಮ ಅಂತ ಅನ್ಸ್ಕೊಳ್ತು. ಈ ಜೀವಾತ್ಮ ನಾನು ಈ ದೇಹ, ಮನಸ್ಸು, ಬುದ್ಧಿ ಅನ್ನೋ ಭಾವನೆಯಿಂದ ನಾನು ಅಲ್ಪ ಅಂತ ತಿಳ್ಕೊಂಡ್ಬಿಡ್ತು. ಅಲ್ಲಿಂದ ಶುರುವಾಯ್ತು ನೋಡಿ, ತಾಪತ್ರಯ ಅಂಡ್ ಕೋ ಅನ್ನೋ ಕಂಪನಿ ಈ ಶುರುವಾಯ್ತು. ಈ ಅಂತಃಕರಣದಲ್ಲಿ ಚಿತ್ತ ಅಂತ ಇದೆಯಲ್ಲ, ಅದು ಕಂಪ್ಯೂಟರ್ನಲ್ಲಿ ಮೆಮೊರಿ ಚಿಪ್ ಇದ್ದ ಹಾಗೆ. ಅದರಲ್ಲಿ ಎಲ್ಲಾ ಹಳೆ ನೆನಪುಗಳನ್ನ ಕೂಡಿಟ್ಕೊಂಡಿರುತ್ತೆ. ಬುದ್ಧಿ ಯೋಚಿಸ್ಬಿಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಈ ಜೀವಾತ್ಮ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೋಬೇಕು, ಆಗ ಅವನಿಗೆ ಮುಕ್ತಿ. ಆದರೆ ಅವನು ಈ ತಾಪತ್ರಯ ಅಂಡ್ ಕೋ ಅನ್ನೋ ಕಂಪನಿ ಕೆಲಸ ಮಾಡ್ತಾ ಮಾಡ್ತಾ ತಾನು ಯಾರು ಅನ್ನೋದನ್ನ ಮರ್ತ್ಬಿಟ್ಟು ಅದರಲ್ಲೇ ಮುಳುಗೋಗ್ಬಿಟ್ಟ. ಆಗ ಪರಮಾತ್ಮ ಓಹೋ
ಇವನನ್ನ ಹೀಗೆ ಬಿಟ್ರೆ ಇವನ್ ಈ ಸಂಸಾರ ಸಾಗರದಲ್ಲಿ ಮುಳುಗ್ ಹೋಗ್ಬಿಡ್ತಾನೆ. ಇವನ್ನ ಸರಿಯಾಗಿ ಸಂಸಾರ ಸಾಗರನ ದಾಟೋ ಹಾಗೆ ಮಾಡ್ಬೇಕು, ಸರಿಯಾಗಿ ಈಜ್ ಕಲಿಸ್ಬೇಕು, ಆಮೇಲೆ ದಡ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ಅದಕ್ಕೆ ಆ ಪರಮಾತ್ಮ ಏನ್ ಮಾಡ್ದ, ವೇದಗಳನ್ನ ಈ ಜೀವಾತ್ಮನಿಗೆ ಕೈಪಿಡಿಯಾಗಿ ಕೊಟ್ಟ. ಈ ಮನುಷ್ಯರಲ್ಲೇ ಕೆಲವರು ಋಷಿಗಳು ಅಂತ, ಅವರು ವಿಜ್ಞಾನಿಗಳ ಹಾಗೆ. ಅವರಿಗೆ ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಈ ದೇಹ ಹೇಗೆ ಉಪಯೋಗಿಸ್ಬೇಕು, ಈ ಪ್ರಪಂಚ ಅಂದ್ರೆ ಏನು, ಇದನ್ನೆಲ್ಲ ಮಾಡಿದ್ಯಾರು ಅಂತ ಕೆಲವು ಪ್ರಶ್ನೆಗಳು ಕಾಡೋಕ್ ಶುರುವಾಯ್ತು. ಅದಕ್ಕೆ ಉತ್ತರ ಕಂಡುಕೊಳ್ಳೋ ಉದ್ದೇಶದಿಂದ ಅವರು ದೀರ್ಘಕಾಲ ತಪಸ್ ಮಾಡ್ತಾ ಇದ್ರು. ತಪಸ್ಸು ಅಂದ್ರೆ ಅವರು ಅದರ ಬಗ್ಗೆ ಸರಿಯಾದ ಚಿಂತನೆಗಳನ್ನ ದೀರ್ಘಕಾಲ ಮಾಡ್ತಾ ಇದ್ರು. ಆಗ ಅವರಿಗೆ ವೇದಗಳು ಗೋಚರ ಆಯ್ತು. ಇದಕ್ಕೆ ರಿವಿಲೇಷನ್ ಅಂತಾರೆ. ವೇದ ಆ ಪರಮಾತ್ಮನ ಉಸಿರು ಅಂತ ಹೇಳ್ತಾರೆ. ಆದ್ರಿಂದ ವೇದಗಳನ್ನ ಅಪೌರುಷೇಯ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರಿಂದ ಅದು ರಚಿತವಾದದ್ದಲ್ಲ ಅಂತ ಅರ್ಥ. ಇವುಗಳನ್ನ ಶ್ರುತಿಗಳು ಅಂತಾನು ಕರೀತಾರೆ. ಇವು ವಿಶ್ವಕ್ಕೆ ಜ್ಞಾನ ಭಂಡಾರವಾಗಿದೆ. ಖಗೋಳಶಾಸ್ತ್ರದ ಪ್ರಕಾರ ವೇದಗಳ ಕಾಲವನ್ನ ಕ್ರಿಸ್ತಪೂರ್ವ 6000 ವರ್ಷಗಳಷ್ಟು ಹಿಂದಿನದು ಅಂತ ತೀರ್ಮಾನಿಸಿದ್ದಾರೆ. ಪರಮಾತ್ಮನಿಂದ ನೇರವಾಗಿ ತಪಸ್ವಿಗಳಿಗೆ ಬಂದ ಜ್ಞಾನ ಅದು. ವೇದೋಖಿಲೋ ಧರ್ಮ ಮೂಲಂ ಅಂತ ಹೇಳ್ತಾರೆ. ಅಂದ್ರೆ ವೇದಗಳು ಎಲ್ಲಾ ಧರ್ಮ ಮತ್ತು ಸಂಪ್ರದಾಯಗಳಿಗೆ ಮೂಲವಾಗಿದೆ. ವೇದ ಅಂದ್ರೆ ಜ್ಞಾನ. ಯಾವುದ್ರ ಜ್ಞಾನ? ಜೀವ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನು, ಜೀವನಿಗೂ ಪ್ರಪಂಚಕ್ಕೂ ಏನ್ ಸಂಬಂಧ, ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು, ಸೃಷ್ಟಿಕರ್ತ ಇದಾನ ಇಲ್ವಾ, ಇದ್ರೆ ಹೇಗಿದ್ದಾನೆ, ಸೃಷ್ಟಿಕರ್ತನಿಗೂ ಈ ಜೀವಿಗಳಿಗೂ ಏನ್ ಸಂಬಂಧ, ಸೃಷ್ಟಿಕರ್ತನಿಗೂ ಪ್ರಪಂಚಕ್ಕೂ ಏನ್ ಸಂಬಂಧ, ಈ ಪ್ರಶ್ನೆಗಳಿಗೆಲ್ಲ ವೇದದಲ್ಲಿ ಸರಿಯಾದ ಉತ್ತರವನ್ನ ಕೊಟ್ಟು ನಾವು ಶಾಂತಿ ಸಮಾಧಾನದಿಂದ ಜೀವನ ನಡೆಸೋಕೆ ಮತ್ತೆ ಮುಕ್ತರಾಗೋಕೆ ನಮ್ಗೆ ಮಾರ್ಗದರ್ಶನವನ್ನ ಆ ಪರಮಾತ್ಮ ಕೊಟ್ಟಿದ್ದಾನೆ. ವೇದಗಳ ಪ್ರಕಾರ ಧರ್ಮ ಅಂದ್ರೆ ಏನು, ಯಾವುದರಿಂದ ಎಲ್ಲದಕ್ಕೂ ಒಳ್ಳೇದಾಗುತ್ತೋ ಅದು ಧರ್ಮ, ನನಗೆ ಯಾವುದರಿಂದ ನೋವಾಗುತ್ತೋ ಅದನ್ನ ನಾನು ಇನ್ನೊಬ್ರಿಗೆ ಮಾಡಬಾರ್ದು, ಅವ್ರಿಗೂ ನೋವಾಗುತ್ತಲ್ವಾ, ಇದನ್ನ ತಿಳ್ಕೊಳ್ಳೋದೇ ಧರ್ಮ. ಸರಿ, ಆ ಪರಮಾತ್ಮನಿಂದ ಸಾಧಕನಾದ ಮನುಷ್ಯನಿಗೆ ವೇದಗಳು ಅನ್ನೋ ಕೈಪಿಡಿ ಸಿಕ್ತು. ಆದ್ರೆ ಅದು ಅನಂತ. ಎಲ್ಲಿಂದ ಶುರು ಮಾಡ್ಬೇಕು, ಹೇಗೆ ಮುಂದುವರಿಬೇಕು, ಇದೆಲ್ಲ ಸ್ವಲ್ಪ ಕಷ್ಟಕರವಾಗಿತ್ತು. ಒಳ್ಳೆ ದಟ್ಟವಾದ ಅರಣ್ಯದೊಳಗೆ ಹೊಕ್ಕ ಹಾಗೆ. ಆಗ ಪರಮಾತ್ಮ ಒಬ್ಬ ಡೆಮಾನ್ಸ್ಟ್ರೇಟರ್ ಆಗಿ ಅಂದ್ರೆ ಮಾರ್ಗದರ್ಶಕನಾಗಿ ಭೂಮಿಗೆ ಬಂದ. ಭಗವಂತ ಭೂಮಿಯಲ್ಲಿ ಹುಟ್ಟು ಬರೋದಕ್ಕೆ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಅವನು ನಿಜವಾಗ್ಲೂ ಹುಟ್ಟಿ ಬರಲ್ಲ, ಅದಕ್ಕೆ ಕಾಣಿಸ್ಕೊಳ್ತಾರೆ. ಅವನು ತಾನು ಕೊಟ್ಟ ವೇದ ಜೀವಿಗಳಿಗೆ ಸರಿಯಾಗಿ ಅರ್ಥ ಮಾಡ್ಸೋಕ್ಕೋಸ್ಕರ ತಾನೇ ವೇದವ್ಯಾಸ ಮಹರ್ಷಿಗಳ ರೂಪದಲ್ಲಿ ಅವತಾರ ಎತ್ತ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಈ ಶ್ಲೋಕದ ಅರ್ಥ, ವಿಷ್ಣುವಿನ ರೂಪವೇ ಆದಂಥ ವ್ಯಾಸರು, ವ್ಯಾಸರ ರೂಪದಿಂದ ಬಂದಂತಹ ವಿಷ್ಣು, ಬ್ರಹ್ಮ ಜ್ಞಾನದ ಮೂಲವೇ ಆದ ವಸಿಷ್ಠ ಮಹರ್ಷಿಗಳ ವಂಶದ ಕುಡಿಯಾದ ವ್ಯಾಸರಿಗೆ ನಮಸ್ಕಾರಗಳು ಅಂತ ಅರ್ಥ. ಇನ್ನೊಂದು ಶ್ಲೋಕ ಇದೆ ವ್ಯಾಸರ ಬಗ್ಗೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೈರ್ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿ. ಇದರ ಅರ್ಥ, ಮಹಾನ್ ತಪೋನಿಧಿಗಳಾದ ಬ್ರಹ್ಮರ್ಷಿಗಳಾದಂತಹ ವಸಿಷ್ಠರ ಮರಿಮಗ, ಋಷಿ ಶಕ್ತಿಯ ಮೊಮ್ಮಗ, ಪರಾಶರರ ಮಗನಾದ ಶುಕ ಮಹರ್ಷಿಗಳ ತಂದೆಯಾದ ವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ. ಇಲ್ಲಿ ವೇದವ್ಯಾಸರು ಯಾವ ಮನೆತನ ಅಥವಾ ಪರಂಪರೆಗೆ ಸೇರಿದವರು ಅನ್ನೋದು ಬಹಳ ಮುಖ್ಯ. ಅದನ್ನ ಈಗ ನೋಡೋಣ. ಇದು ಬಹಳ ಕುತೂಹಲಕಾರಿಯಾದ ಕಥೆ.
ಅತ್ಯಂತ ಪರಮ ಸಾತ್ವಿಕರು, ಸಾರ್ವಕಾಲಿಕವಾಗಿ ಬ್ರಹ್ಮಜ್ಞಾನಿಗಳು, ಬ್ರಹ್ಮವಿದಾಂ ಶ್ರೇಷ್ಠ, ನಕ್ಷತ್ರವಿದಾಂ ಶ್ರೇಷ್ಠ ಅಂತ ಕರೆಸಿಕೊಂಡಂತಹ ಪರಮ ತಪೋನಿಧಿಗಳಾದ ವಸಿಷ್ಠರು ವೇದವ್ಯಾಸರ ಮುತ್ತಾತ. ವಸಿಷ್ಠರು ಬ್ರಹ್ಮನ ಮಾನಸಪುತ್ರ. ಸಪ್ತರ್ಷಿಗಳಲ್ಲಿ ಪ್ರಮುಖರಾದಂಥವರು ವಸಿಷ್ಠರು. ಸಿಂಧೂ ನದಿ ತೀರದಲ್ಲಿ ಆಶ್ರಮಗಳನ್ನ ಕಟ್ಟಿ ಜ್ಞಾನ ಪ್ರಸರಣ ಮಾಡುತ್ತಿದ್ದ ವಸಿಷ್ಠರು ಮದುವೆಯಾದದ್ಯಾರನ್ನ? ಕದರ್ಮ ಋಷಿಗಳ ಮಗಳಾದ ಅರುಂಧತಿಯ. ವಸಿಷ್ಠ ಮತ್ತೆ ಅರುಂಧತಿಯರ ದಾಂಪತ್ಯ ಅತ್ಯಂತ ಆದರ್ಶ ದಾಂಪತ್ಯವಾಗಿತ್ತು. ಈಗಲೂ ನಮ್ಮಲ್ಲಿ ಮದುವೆಯಾದ ನವ ಜೋಡಿಗಳಿಗೆ ಆಗ ಎಷ್ಟೇ ಸಮಯ ಆಗಿರ್ಲಿ, ಮಧ್ಯಾಹ್ನ 12 ಗಂಟೆ ಆಗಿದ್ರು ಸರಿ, ವರ ವಧುಗೆ ಆಕಾಶದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸೋ ಸಂಪ್ರದಾಯ ಇದೆ. ಇವ್ರು ಕಾಣಿಸುತ್ತೋ ಬಿಡುತ್ತೋ, ಆದ್ರೆ ಅರುಂಧತಿಯ ಹೆಸರಾದ್ರೂ ಕಿವಿ ಮೇಲೆ ಬೀಳ್ಲಿ ಅನ್ನೋದು ಇದ್ರ ಉದ್ದೇಶ. ಈ ಸಂಪ್ರದಾಯ ಬರ್ಬೇಕಾದ್ರೆ ಅರುಂಧತಿಯ ವಿಶೇಷತೆ ಏನು ಅಂತ ತಿಳ್ಕೊಬೇಕಲ್ವಾ? ಅರುಂಧತಿ ಮತ್ತು ವಸಿಷ್ಠರಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳು ಸತ್ತು ಹೋಗ್ಬಿಡ್ತಾರೆ. ಹೀಗಾದಾಗ ಆ ತಾಯಿ ಕರುಳು ಎಷ್ಟು ಸಂಕಟ ಪಟ್ಟಿರ್ಬೇಕಲ್ವಾ? ಆದ್ರೂ ಆ ಗಂಡ ಹೆಂಡತಿಯರು ಎಷ್ಟು ಚೆನ್ನಾಗಿ ಬಾಳ್ವೆ ಮಾಡಿದ್ರು ಅಂದ್ರೆ, ಅವರು ಶಾಂತಿಯನ್ನ ಕಳ್ಕೊಳ್ಳಿಲ್ಲ, ಮನಸ್ಥೈರ್ಯವನ್ನ ಕಳ್ಕೊಳ್ಳಿಲ್ಲ, ಜಗತ್ತಿನ ಬಗ್ಗೆ ಪ್ರೀತಿಯನ್ನ ಕಳ್ಕೊಳ್ಳಿಲ್ಲ. ಆ ಕಾರಣದಿಂದಲೇ ಮದುವೆಯಾದ ನವವಧುವಿಗೆ ಆಕಾಶದಲ್ಲಿ ನಕ್ಷತ್ರದ ರೂಪದಲ್ಲಿ ಆದರ್ಶ ಸತಿಯನ್ನ ತೋರಿಸು, ಅರುಂಧತಿಯ ಗುಣಗಳು ನಿನ್ನಲ್ಲಿ ಮೂಡ್ಲಿ ಅಂತ. ಈಗ ಬುದ್ಧ ನಮ್ಗೆಲ್ಲ ಗೊತ್ತು. ಬುದ್ಧನ ಕಾಲದಲ್ಲಿ ಪಾಲಿ ಭಾಷೆಯ ಪಠ್ಯಗಳಲ್ಲಿ ಬುದ್ಧ 10 ಜನ ವೇದ ಪಾರಂಗತರಾದ ಋಷಿಗಳೊಂದಿಗೆ ಸಂವಾದ ಮಾಡ್ದ ಅಂತ ಬರುತ್ತೆ. ಅವರು ರಚಿಸಿದ ಮಂತ್ರಗಳನ್ನ ಈಗಲೂ ಪಠಣ ಮಾಡಲಾಗುತ್ತೆ ಅಂತ ಬುದ್ಧ ಹೇಳಿದಾನೆ. ಅದರಲ್ಲಿ ಒಂದು ಹೆಸರು ವೆಸೆಟ್ಟ ಅಂತ ಬರುತ್ತೆ. ಸಂಸ್ಕೃತದ ವಸಿಷ್ಠ ಪಾಲಿ ಭಾಷೆಯಲ್ಲಿ ವೆಸೆಟ್ಟ ಅಂತ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧನ ಸಾಹಿತ್ಯದಲ್ಲಿ ಕೂಡ ವಸಿಷ್ಠರಿಗೆ ಒಂದು ದೊಡ್ಡ ಸ್ಥಾನ ಇದೆ ಅಂತ ಆಯ್ತು. ಋಗ್ವೇದದಲ್ಲಿ 7ನೇ ಮಂಡಲವನ್ನ ರಚಿಸಿದವರು ವಸಿಷ್ಠರು. ಅವರು ವಸಿಷ್ಠ ಸಂಹಿತ ಕೂಡ ರಚಿಸಿದ್ರು. ಅದು ಪ್ರಾಚೀನ ಯೋಗ ಪಠ್ಯ. ಅಗ್ನಿ ಪುರಾಣವನ್ನ ಬರೆದ್ರು. ಋಷಿ ಪುಲಸ್ತ್ಯರ ಜೊತೆ ವಿಷ್ಣು ಪುರಾಣವನ್ನು ಬರೆದ್ರು. ಯೋಗ ವಾಸಿಷ್ಠವನ್ನ ಬರೆದ್ರು. ಇದು ವಸಿಷ್ಠ ಮತ್ತೆ ಶ್ರೀರಾಮರ ನಡುವೆ ನಡೆದ ಸಂಭಾಷಣೆಯ ರೀತಿಯಲ್ಲಿದೆ. ಶ್ರೀರಾಮನಿಗೆ ಜನರ ಕಷ್ಟಗಳನ್ನೆಲ್ಲ ನೋಡಿ ಮನಸ್ಸು ವ್ಯಾಕುಲಗೊಂಡಾಗ ಅವನಿಗೆ ವಸಿಷ್ಠರು ಆತ್ಮಜ್ಞಾನದ ವಿಚಾರವನ್ನ ಹೇಳಿರುವ ಗ್ರಂಥನೇ ಯೋಗ ವಾಸಿಷ್ಠ. ವಸಿಷ್ಠ ಮಹರ್ಷಿಗಳ ಮುಂದಿನ ಕಥೆ ಬಹಳ ಕುತೂಹಲಕಾರಿ. ಮತ್ತೆ ಅವರ ಮುಂದಿನ ಪರಂಪರೆಯ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತೆ. ವಸಿಷ್ಠ ಮಹರ್ಷಿಗಳ ಕಾಲದಲ್ಲಿ ಗಾದಿರಾಜನ ಮಗ ಕೌಶಿಕ ಅನ್ನೋನು ರಾಜನಾಗಿದ್ದ. ಅವನು ಪರಾಕ್ರಮಿ, ಆದರೆ ದುರಹಂಕಾರಿ ಕೂಡ ಆಗಿದ್ದ. ಅದ್ರ ಜೊತೆಗೆ ಅವನಿಗೆ ಬೇಟೆ ಆಡೋ ಹುಚ್ಚು. ಒಂದು ದಿನ ಸಹಸ್ರಾರು ಸೈನಿಕರನ್ನ ಕರ್ಕೊಂಡು ಬೇಟೆ ಆಡೋಕ್ ಹೊರಟ. ಬೇಟೆ ಆಡಿದ ಮೇಲೆ ಸ್ವಲ್ಪ ಆಯಾಸ ಆಗಿತ್ತು, ಹಸಿವೆ ಬೇರೆ ಆಗಿತ್ತು. ಸರಿ, ಅಲ್ಲೇ ಹತ್ರದಲ್ಲಿ ಒಂದು ಆಶ್ರಮ ಕಾಣಿಸ್ತು. ನೋಡೋಣ ಅಂತ ಅಲ್ಲಿಗೆ ಹೋದ. ಅದು ವಸಿಷ್ಠ ಮಹರ್ಷಿಗಳ ಆಶ್ರಮ. ಅವನ ಆಶ್ಚರ್ಯಕ್ಕೆ ವಸಿಷ್ಠ ಮಹರ್ಷಿಗಳು ಅವನಿಗೆ ಮತ್ತೆ ಅವನ ಸಾವಿರಾರು ಜನ ಸೈನಿಕರಿಗೆ ಕೂಡ ಪುಷ್ಕಳವಾದ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ರು. ಕೌಶಿಕ ಕುತೂಹಲದಿಂದ, ಇಷ್ಟು ಸಣ್ಣ ಆಶ್ರಮದಲ್ಲಿ ನೀವು ಇಷ್ಟೊಂದು ಜನಕ್ಕೆ ಹೇಗೆ ಇಂತಹ ಒಳ್ಳೆ ಊಟನ ವ್ಯವಸ್ಥೆ ಮಾಡೋಕ್ಕಾಯ್ತು, ಹೇಗ್ ಮಾಡಿದ್ರಿ ಅಂತ ಕೇಳ್ದ. ಆಗ ವಸಿಷ್ಠ ಮಹರ್ಷಿಗಳು ಹೇಳಿದ್ರು, ನನ್ನ ಹತ್ರ ನಂದಿನಿ ಅನ್ನೋ ಹಸು ಇದೆ. ಅದು ಕಾಮಧೇನುವಿನ ಮಗಳು. ಆ ನಂದಿನಿಯ ಮೂಲಕ ಎಲ್ಲವೂ ಒದಗಿ ಬರುತ್ತಪ್ಪ. ಆದ್ರಿಂದ ನಾನು ಎಲ್ರಿಗೂ ಊಟನ ಒದಗಿಸಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರು. ತಕ್ಷಣ ಕೌಶಿಕ, ನೀವ್ ಇಷ್ಟು ಸಣ್ಣ ಆಶ್ರಮದಲ್ಲಿ ಬರುವ 4-6 ಜನ ಅತಿಥಿಗಳಿಗೆ ಆತಿಥ್ಯ ಮಾಡಕ್ಕೆ
ಈ ನಂದಿನಿ ಅವಶ್ಯಕತೆ ಇದೆಯೇ? ಇದನ್ನ ನನಗ್ ಕೊಟ್ಬಿಡಿ. ರಾಜನಾದ ನನಗೆ ಇದರಿಂದ ಬಹಳ ಉಪಯೋಗವಾಗುತ್ತೆ ಅಂತ ಹೇಳ್ದ. ಆಗ ವಸಿಷ್ಠ ಮಹರ್ಷಿಗಳು, ಆಗ ನಂದಿನಿಯನ್ನ ನಿನಗ್ ಕೊಡಕ್ ಆಗಲ್ಲಪ್ಪ, ಅದು ಇಂದ್ರ ನನಗೆ ಕೊಟ್ಟಿರೋ ಹಸು. ಅದು ಸಾಧು ಸಂತರ ಸೇವೆ ಮಾಡಕ್ಕೆ ಅಂತಾನೆ ಇಲ್ಲಿಗೆ ಬಂದಿದೆ. ಅದು ನಮ್ಮಲ್ಲಿ ಇರೋದು ನಮ್ಮ ಆಶ್ರಮದ ಒಂದು ಒಳ್ಳೆಯ ಲಕ್ಷಣ. ಆದ್ರಿಂದ ಆ ಹಸುವನ್ನು ನಿನಗೆ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈ ಕೌಶಿಕ ರಾಜ ಬಿಡ್ಬೇಕಲ್ಲ, ಕ್ಷಾತ್ರ ತೇಜಸ್ಸಿನ ಅಹಂಕಾರ ಬೇರೆ ಅವನಿಗೆ. ನೀವು ಕೊಡದಿದ್ರೆ ನಾನ್ ಬಿಡ್ತೀನಾ? ನಾನು ಬಲವಂತವಾಗಿ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಆಗ ಪಾಪ ನಂದಿನಿ ವಸಿಷ್ಠ ಮಹರ್ಷಿಗಳ ಹತ್ರ ಬಂದು, ನಾನು ನಿಮ್ಮ ಹತ್ರ ನಿಮ್ಮ ಆಶ್ರಮದಲ್ಲಿ ಇರೋಕ್ ಬಂದಿದ್ದು, ಆದ್ರೆ ಈಗ ಈ ರಾಜ ನನ್ನನ್ನು ಎಳೆದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ನಾನು ಈಗೇನ್ ಮಾಡ್ಲಿ ಅಂತ ತನ್ನ ಅಳಲನ್ನು ತೋಡ್ಕೊಂಡ್ಲು. ಆಗ ವಸಿಷ್ಠ ಮಹರ್ಷಿಗಳು, ತಾಯಿ, ನಿನ್ನನ್ನು ಕಾಪಾಡೋ ಶಕ್ತಿ ನನಗಿಲ್ಲ, ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಅಷ್ಟ್ ಹೇಳಿದ್ದೇ ತಡ ನಂದಿನಿ ಒಂದ್ ಸರ್ತಿ ಹೂಂಕರಿಸಿದ್ಲು. ಅವಳು ಹೂಂಕಾರಕ್ಕೆ ಎಷ್ಟೋ ಜನ ಸೈನಿಕರು ಸತ್ತು ಹೋದ್ರು. ಅವಳ ಕಣ್ಣುಗಳಲ್ಲಿ ಹೊರಹಮ್ಮಿದ ಕಿಡಿಗಳಿಗೆ ಬಲಿಯಾಗಿ ಎಷ್ಟೋ ಜನ ಸತ್ತು ಹೋದ್ರು. ಅವಳ ದೇಹದಿಂದ ಸೈನಿಕರು ಬರೋಕೆ ಪ್ರಾರಂಭ ಆಯಿತು. ಬಾಲದಿಂದ ಪಲ್ಲವರು, ಕೆಚ್ಚಲುಗಳಿಂದ ದ್ರವಿಡರು ಮತ್ತೆ ಶಾಕ್ಯರು, ಹೊಟ್ಟೆಯಿಂದ ಸಾಮಾನ್ಯ ಶಕ್ತಿವಂತರಾದ ಯವನರು, ಬಾಯಿ ನೊರೆಯಿಂದ ಪೌಂಡ್ರರು, ಕಿರಾತರು ಇವರೆಲ್ಲ ಬಂದು ಒಂದು ಕ್ಷಣದಲ್ಲಿ ವಿಶ್ವಾಮಿತ್ರನ ಸೈನ್ಯ ಎಲ್ಲ ಧೂಳಿಪಟ ಮಾಡಿಬಿಟ್ರು. ವಿಶ್ವಾಮಿತ್ರ ಅಂದ್ರೆ ಕೌಶಿಕ ತನ್ನ ಪ್ರಾಣವನ್ನ ಉಳಿಸ್ಕೊಂಡು ಓಡ್ ಹೋದ್ರೆ ಸಾಕು ಅಂತ ನಿರ್ಧರಿಸ್ಬಿಟ್ಟು ಓಡ್ ಹೋಗ್ಬಿಟ್ಟ. ಆಗ ಅವನಿಗೆ ಅನ್ನಿಸ್ತು, ವಸಿಷ್ಠರ ಹತ್ರ ಒಂದು ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಈ ಒಂದು ಹಸು ಇಟ್ಕೊಂಡು ನನ್ನ ಇಡೀ ಸೈನ್ಯವನ್ನೆಲ್ಲ ಧೂಳಿಪಟ ಮಾಡ್ಬಿಟ್ರಲ್ಲ. ಆಗ ಅವನು ಕೌಶಿಕ ಒಂದು ಮಾತು ಹೇಳ್ತಾನೆ, ಧಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಅಂದ್ರೆ ನನ್ನ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರ್ಲಿ, ಬ್ರಹ್ಮ ತೇಜಸ್ಸಿನ ಮುಂದೆ ಈ ಬಲ ಏನೂ ಪ್ರಯೋಜನ ಇಲ್ಲ. ಇದರಿಂದ ವ್ಯಾಸ ಮಹರ್ಷಿಗಳ ಮುತ್ತಾತರಾದ ವಸಿಷ್ಠ ಮಹರ್ಷಿಗಳ ತಪೋ ಬಲದ ಬಗ್ಗೆ ನಾವು ತಿಳಿಬಹುದು. ಮುಂದೆ ಕೌಶಿಕ ತಾನೂ ಕೂಡ ವಸಿಷ್ಠ ಮಹರ್ಷಿಗಳ ಹಾಗೆ ಬ್ರಹ್ಮ ತೇಜಸ್ಸನ್ನ ಪಡೀಬೇಕು, ಬ್ರಹ್ಮರ್ಷಿ ಆಗಬೇಕು ಅಂತ ದೀರ್ಘಕಾಲ ಹಾಗೂ ಕಠಿಣವಾದ ತಪಸ್ಸನ್ನ ಮಾಡಿ ವಿಶ್ವಾಮಿತ್ರ ಅಂತ ಅನ್ಸ್ಕೊಂಡ. ಆದ್ರೆ ಅಷ್ಟೆಲ್ಲಾ ತಪಸ್ ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡು ಬಹಳ ದೊಡ್ಡವನಾದ್ರೂ ಕೂಡ ಕೌಶಿಕನಿಗೆ ಹಳೆಯ ವಾಸನೆ ಹೋಗ್ಲಿಲ್ಲ. ಇದು ಈಗ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಒಂದು ಈರುಳ್ಳಿನ ಒಂದು ಮಣೆ ಮೇಲೆ ಚಾಕುನಲ್ಲಿ ಕಟ್ ಮಾಡಿದ್ರೆ ಆಮೇಲೆ ಆ ಚಾಕು ಮಣೆ ಎಷ್ಟು ತೊಳೆದ್ರೂ ಆ ಈರುಳ್ಳಿ ಘಾಟ್ ವಾಸನೆ ಹೋಗೋದೇ ಇಲ್ಲ. ಈರುಳ್ಳಿ ವಾಸನೆ ಇದೆಯೋ ಇಲ್ವೋ ಅಂತ ಈರುಳ್ಳಿ ತಿಂದೇ ಇರೋರ್ಗೆ ಬಹಳ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ. ಹೀಗೆ ಹಸಿ ಈರುಳ್ಳಿ ವಾಸನೆನೇ ಹೋಗಲ್ಲ ಅಂದ್ಮೇಲೆ ನಮ್ಮ ಮನಸ್ಸಿನ ವಾಸನೆ ಹೋಗೋದು ಅಷ್ಟು ಸುಲಭನಾ? ಅದೇ ತರಹ ಕೌಶಿಕ ವಿಶ್ವಾಮಿತ್ರ ಅನ್ನೋ ಋಷಿ ಆದ್ರೂ ಕೂಡ ವಸಿಷ್ಠರ ಬಗೆಗಿನ ದ್ವೇಷ ಹಾಗೆ ಉಳ್ಕೊಂಡ್ಬಿಡ್ತು. ಮತ್ತೆ ವಸಿಷ್ಠರು ಅವನನ್ನ ರಾಜರ್ಷಿ ಅಂತ ಕರೀತಾ ಇದ್ರು, ಆದ್ರೆ ಅವರ ಕೈಯಲ್ಲಿ ತಾನು ಬ್ರಹ್ಮರ್ಷಿ ಅಂತ ಅನ್ಸ್ಕೋಬೇಕು ಅಂತ ಹಠ ಬೇರೆ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡ್ತು. ಆ ಸಮಯದಲ್ಲಿ ಒಬ್ಬ ರಾಜ ಕಲ್ಮಾಷಪಾದ ಅಂತ ಬರ್ತಾನೆ. ಕಲ್ಮಾಷಪಾದ ಅಂದ್ರೆ ಕೊಳಕಾದ ಪಾದ ಉಳ್ಳವನು ಅಂತ ಅರ್ಥ. ಅವನ ಪಾದಗಳು ಯಾಕೆ ಕೊಳಕಾದ್ವು? ಒಂದು ಸಂದರ್ಭದಲ್ಲಿ ಋಷಿಗಳ ಮೇಲೆ ಕೋಪಿಸ್ಕೊಂಡ್ಬಿಟ್ಟು ಕೈಯಲ್ಲಿ ಜಲವನ್ನ ಹಿಡಿದು ಶಾಪ ಕೊಡ್ಬೇಕು ಅಂತ ಅಂದ್ಕೊಂಡಂತೆ. ಆದ್ರೆ ತಕ್ಷಣ ತಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಅರಿವಾಯ್ತು. ಆದ್ರೆ ಈ ಜಲವನ್ನ ಎಲ್ಲಿ ಹಾಕ್ಬೇಕು? ಹಾಗೆ ಗಾಳಿಲಿ ಹಾಕ್ಬಿಟ್ರೆ ಗಾಳಿ ಹಾಳಾಗುತ್ತೆ, ಆಕಾಶಕ್ಕೆ ಎರಚಿದ್ರೆ ಮೋಡಗಳು ಹಾಳಾಗತ್ವೆ,
ಮಳೆ ಬರೋದಿಲ್ಲ. ನೆಲಕ್ಕೆ ಚೆಲ್ಲಿದ್ರೆ ನೆಲ ಹಾಳಾಗಿ ಬೆಳೆ ಬೆಳೆಯಲ್ಲ. ಎಲ್ಲ ಹಾಕೋದು ಅಂತ ಯೋಚನೆ ಮಾಡಿ ಪ್ರಕೃತಿಯನ್ನ ಹಾಳು ಮಾಡಬಾರದು ಅನ್ನೋ ವಿವೇಚನೆಯಿಂದ ತನ್ನ ಪಾದಗಳ ಮೇಲೆ ಆ ನೀರನ್ನ ಹಾಕೊಂಡ್ಬಿಟ್ಟ. ಅದರಿಂದ ಅವನ ಪಾದಗಳು ಆ ಶಾಪದ ಪ್ರಭಾವದಿಂದ ಕಲ್ಮಶವಾಗಿ ಹೋದ್ವು. ಆದರೆ ಅವನ ನಿಜವಾದ ಹೆಸರೇನು ಗೊತ್ತಾ? ಪ್ರವೃದ್ಧಿ ಅಂತ. ಅವನು ಬಹಳ ಒಳ್ಳೆ ರಾಜನೇ ಆಗಿದ್ದ. ಆದ್ರೆ ಈ ಕ್ಷತ್ರಿಯರಿಗೆಲ್ಲ ಒಂದು ಕ್ಷಾತ್ರ ಅಹಂಕಾರ ಅಂತ ಇರುತ್ತಲ್ಲ, ಅದೇ ತರಹ ಅವನಿಗೂ ಸ್ವಲ್ಪ ಅಹಂಕಾರ ಇತ್ತು. ಒಂದು ದಿನ ಬೇಟೆ ಆಡೋಕೆ ಕಾಡಕ್ ಹೋದ. ಅಲ್ಲಿ ದಾರಿಯಲ್ಲಿ ಮಧ್ಯದಲ್ಲಿ ಒಂದು ಇಕ್ಕಟ್ಟಿನ ಜಾಗ ಇತ್ತು. ಆ ಜಾಗದಲ್ಲಿ ಒಬ್ರು ಒಂದು ಸರ್ತಿ ಮಾತ್ರ ಹೋಗ್ಬೋದು. ಇವನು ಆ ದಾರಿ ಈ ಕಡೆ ತುದಿಲಿದ್ರೆ ಆ ಕಡೆ ತುದಿಲಿ ಒಬ್ಬ ಋಷಿ ಇದ್ದ. ಇವನ ರಾಜಸ ಗುಣದ ಪ್ರಭಾವದಿಂದ ನನಗೆ ಮೊದಲು ದಾರಿ ಬಿಡು ಅಂತ ಇವನ ಋಷಿಗೆ ಹೇಳ್ದ. ಆದ್ರೆ ಆ ಋಷಿ ಒಪ್ಲಿಲ್ಲ. ಇಬ್ರ ಮಧ್ಯೆ ವಾದ ವಿವಾದಗಳು ಶುರುವಾಯ್ತು. ಇವನು ಬಹಳ ಕೋಪ ಬಂತು. ಇವನೇನ್ ಮಾಡ್ದ, ತನ್ನ ಹತ್ರ ಇದ್ದ ಚಾವಟಿಯಿಂದ ಆ ಋಷಿಯ ಮೈ ಮೇಲೆ ಚೆನ್ನಾಗಿ ಬಾರಿಸ್ಬಿಟ್ಟ. ಹೊಡೆಸ್ಕೊಂಡ ಋಷಿಗೂ ಇವನ್ ಮೇಲೆ ಕೋಪ ಬಂದ್ಬಿಡ್ತು. ನೀನು ರಾಕ್ಷಸನಾಗ್ ಹೋಗ್ಬಿಡು ಅಂತ ಅವನು ಶಾಪ ಕೊಟ್ಬಿಟ್ಟ. ಆಗ ವಿಶ್ವಾಮಿತ್ರ ಇದನ್ನ ನೋಡ್ದ. ಇವರಿಬ್ರು ಯಾರು ಅಂತ ಅವನಿಗೆ ಗೊತ್ತಾಯ್ತು. ಪ್ರವೃದ್ಧಿ ರಾಜ ಮತ್ತೆ ಅವನ ಜೊತೆ ಇದ್ದ ಋಷಿ. ಆ ಋಷಿ ಯಾರು ಗೊತ್ತಾ? ವಸಿಷ್ಠರ ಹಿರಿಯ ಮಗ ಶಕ್ತಿ. ವಸಿಷ್ಠರ 100 ಜನ ಮಕ್ಕಳಲ್ಲಿ ಹಿರಿಯನಾದವ ಈ ಶಕ್ತಿ. ವಿಶ್ವಾಮಿತ್ರ ಈಗ ಸಿಕ್ಕ ಅವಕಾಶವನ್ನ ವಸಿಷ್ಠರ ಮೇಲಿದ್ದ ಕೋಪವನ್ನ ತೀರ್ಸ್ಕೊಳ್ಳಕ್ಕೆ ಉಪಯೋಗಿಸ್ಕೊಂಡ. ವಿಶ್ವಾಮಿತ್ರ ತನ್ನ ತಪಶಕ್ತಿಯಿಂದ ರಾಜನ್ಗೆ ಋಷಿ ಶಕ್ತಿ ಕೊಟ್ಟ ಶಾಪ ತಕ್ಷಣ ಫಲಿಸೋ ಹಾಗೆ ಮಾಡ್ಬಿಟ್ಟ. ಅಷ್ಟೇ ಅಲ್ಲ, ತನ್ನ ಶಕ್ತಿಯ ತಪಶಕ್ತಿಯ ಪ್ರಭಾವದಿಂದ ಇನ್ನೊಬ್ಬ ರಾಕ್ಷಸ ಕಿಂಕರ ಅನ್ನೋವನ್ನ ಸೃಷ್ಟಿ ಮಾಡ್ಬಿಟ್ಟು ಆ ಪ್ರವೃದ್ಧಿಯ ಒಳಗಡೆ ಸೇರಿಸ್ಬಿಟ್ಟ. ಈಗ ಪ್ರವೃದ್ಧಿನಲ್ಲಿ 2 ರಾಕ್ಷಸರು ಕುಳಿತುಕೊಂಡ್ಬಿಟ್ರು. ಸರಿ, ಪ್ರವೃದ್ಧಿ ರಾಜ ಅರಮನೆಗೆ ವಾಪಸ್ ಬಂದ. ಅವನಾಗ್ಲೇ ರಾಕ್ಷಸ ಆಗ್ಬಿಟ್ಟಿದ್ದಾನೆ. ಅವನ ಆಕಾರ ರಾಕ್ಷಸನಾಗಿ ಇಲ್ದೇ ಇರಬಹುದು, ಆದ್ರೆ ಅವನ ಒಳಗಡೆ ರಾಕ್ಷಸಿ ಪ್ರವೃತ್ತಿಗಳು, ಅದು 2 ರಾಕ್ಷಸರ ಪ್ರವೃತ್ತಿಗಳು ಸೇರ್ಕೊಂಡ್ಬಿಟ್ರು. ಅರಮನೆಗೆ ಬಂದ್ಮೇಲೆ ಹಸಿದಿದ್ದ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬಂದ. ಹಸ್ವಾಗಿದೆ, ನನ್ಗೆ ಆಹಾರ ಬೇಕು ಅಂತ ಕೇಳ್ದ. ಬ್ರಾಹ್ಮಣನಿಗೆ ಇವನಿಗೆ ಎಂತಹ ಆಹಾರ ಕೊಡ್ಬೇಕು? ಸಾತ್ವಿಕವಾದ ಆಹಾರ ಕೊಡ್ಬೇಕಲ್ವಾ? ಆದ್ರೆ ಇವನು ತನ್ನ ಅಡಿಗೆಯವ್ರಿಗೆ ಹೇಳ್ಬಿಟ್ಟು ಬ್ರಾಹ್ಮಣಿಗೆ ನರಮಾಂಸವನ್ನ ಹಾಕಿ ಅಂತ ಹೇಳ್ಬಿಟ್ಟ. ಹಸಿದಿದ್ದ ಬ್ರಾಹ್ಮಣ ತನಗ್ ಬಡಿಸಿದ ನರಮಾಂಸವನ್ನ ನೋಡಿ ತುಂಬಾ ಕೋಪ ಬಂದ್ಬಿಟ್ಟು ನೀನೇ ನರಮಾಂಸವನ್ನ ತಿನ್ನುವಾಗ ಹೋಗು ಅಂತ ಶಾಪ ಕೊಟ್ಟ. ಪಾಪ ರಾಜ ಪ್ರವೃದ್ಧಿಗೆ 3 ಶಾಪಗಳು ಸೇರ್ಕೊಂಡ್ಬಿಟ್ರು. ಅವನೀಗ ನರಮಾಂಸವನ್ನ ಹುಡುಕೊಂಡು ಮತ್ ಕಾಡಕ್ ಬಂದ. ಈಗ ಅವನ ಎದುರುಗಡೆ ಬಂದಿದ್ಯಾರೋ? ಮತ್ತೆ ಆ ಋಷಿ ಶಕ್ತಿನೇ. ಶಕ್ತಿಯೇ ರಾಜನಿಗೆ ರಾಕ್ಷಸನಾಗುವಂತೆ ಶಾಪ ಕೊಟ್ಟಿದ್ದ. ಜೊತೆಗೆ ಅವನ ಒಳಗಡೆ ಇನ್ನೊಬ್ಬ ಕಿಂಕರ ಅನ್ನೋ ರಾಕ್ಷಸ ಸೇರ್ಕೊಂಡಿದ್ದಾನೆ. ಇದ್ರ ಜೊತೆಗೆ ನರಮಾಂಸ ತಿನ್ನು ಅನ್ನೋ ಶಾಪ ಬೇರೆ. ಅವನು ಏನ್ ಮಾಡ್ದ? ಶಕ್ತಿನ ಕೊಂದು ತಿನ್ಬಿಟ್ಟ. ಅವನ ಮೊದಲ ಬಲಿ ಶಕ್ತಿಯೇ ಆಗ್ಬಿಟ್ಟ. ವಸಿಷ್ಠರ ಮೊದಲ ಮಗ ಅವನಿಗೆ ಬಲಿಯಾದ. ವಿಶ್ವಾಮಿತ್ರರ ಪ್ರಚೋದನೆಯಿಂದ ಅವನು ವಸಿಷ್ಠರ ಉಳಿದ 99 ಮಕ್ಕಳನ್ನು ಸಾಯಿಸಿ ತಿನ್ಬಿಟ್ಟ. ತಮ್ಮ ಎಲ್ಲ ಮಕ್ಕಳನ್ನು ಕಳೆದುಕೊಂಡ ವಸಿಷ್ಠರಿಗೆ ಅಪಾರವಾದ ದುಃಖ ಆಯ್ತು. ಅವರು ತಮ್ಮ ಪ್ರಾಣ ತ್ಯಾಗ ಮಾಡ್ಬಿಡ್ಬೇಕು ಅನ್ಕೊಂಡು ಹೈಮಾವತಿ ನದಿ ತೀರಕ್ಕೆ ಹೋದ್ರು. ನದಿಲಿ ಮುಳುಗಿ ಸಾಯ್ಬೇಕು ಅಂದ್ಕೊಂಡವರಿಗೆ ನದಿ ಹೇಳ್ತಂತೆ, ನಿನ್ನಂತಹ ಮಹಾತ್ಮನ ಪಾದ ಸ್ಪರ್ಶದಿಂದ ನಾನು ಪವಿತ್ರಳಾಗಿದ್ದೀನಿ. ನಿನ್ನ ನಾನು ಯಾವಾಗಾದ್ರೂ ಸಾಯಿಸಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ ಅಂತ ಸಹಸ್ರ ಧಾರೆಯಾಗಿ ಹರಿದು ಹೋಗ್ಬಿಟ್ಲಂತೆ. ಅವರು ಮತ್ ಮನೆಗೆ ಬಂದಾಗ ಅರುಂಧತಿ ಅವರಿಗೆ ಸಮಾಧಾನ ಹೇಳಿದ್ಲು. ಆದಿದ್ದಾಗ ಹೋಯ್ತು, ನಮ್ಮ ಶಿಷ್ಯರನ್ನೇ ನಮ್ಮ ಮಕ್ಕಳು ಅಂತ ಭಾವಿಸೋಣ ಅಂತ ಸಮಾಧಾನ ಹೇಳಿದ್ಲು. ಇಬ್ರು ಸಮಾಧಾನ ಪಟ್ಕೊಂಡು ಹಾಗೆ ಜೀವನ ಸಾಗಿಸ್ತಾ ಇದ್ರು. ಈ ರಾಜ ಪ್ರವೃದ್ಧಿಯ ಅಂದ್ರೆ ಕಲ್ಮಾಶಪಾದ ಅವನೇನ್ ಮಾಡ್ದ? ಅರಣ್ಯದಲ್ಲಿ ಹೀಗೆ ನರಮಾಂಸವನ್ನ ಹುಡುಕೊಂಡು ತಿರ್ಗಾಡ್ತಾ ಇದ್ದ.
ಆಗ ಅಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳು ಸಿಕ್ಕಿದ್ರು. ಅವರಿಬ್ರು ಒಬ್ಬರ ಜೊತೆ ಒಬ್ರು ಸೇರಿದ್ರು. ಅಂತ ಸಂದರ್ಭದಲ್ಲಿ ಅವರಲ್ಲಿ ಗಂಡನನ್ನ ಕೊಂದು ಇವ್ ತಿಂದಿಟ್ಟ. ಆಗ ಬ್ರಾಹ್ಮಣನ ಹೆಂಡತಿ, ನಾವಿಬ್ರು ಒಟ್ಟಿಗೆ ಇದ್ದಾಗ ನನ್ನ ಗಂಡನನ್ನ ಸಾಯಿಸಿದ್ರಿಂದ ನೀನು ನಿನ್ನ ಹೆಂಡತಿ ಜೊತೆಲಿದ್ದಾಗ ನಿನ್ಗೆ ಸಾವು ಬರ್ಲಿ ಅಂತ ಶಾಪ ಕೊಟ್ರು. ಅವನು ಮತ್ತೆ ಅರಮನೆಗೆ ಬರೋ ಹೊತ್ತಿಗೆ ಅಲ್ಲಿಗೆ ವಸಿಷ್ಠ ಮಹರ್ಷಿಗಳು ಬಂದಿದ್ರು. ಅವರಿಗೆ ಅವನ ಸ್ಥಿತಿ ಕಂಡು ಕರುಣೆಯಿಂದ ಅವನೊಳಗಡೆ ಸೇರ್ಕೊಂಡಿದ್ದ ರಾಕ್ಷಸರನ್ನೆಲ್ಲ ತೆಗೆದು ಹಾಕಿ ಅವನನ್ನ ಮೊದಲಿನ ಹಾಗೆ ಮನುಷ್ಯನನ್ನಾಗಿ ಮಾಡಿದ್ರು. ಅವನು ತಕ್ಷಣ ಅವ್ರ ಕಾಲಿಗೆ ಬಿದ್ದು ತಾವು ನಮ್ಮ ಗುರುಗಳಾಗಬೇಕು ಅಂತ ಬೇಡ್ಕೊಂಡ. ಅದಕ್ಕೆ ವಸಿಷ್ಠರು ಒಪ್ಕೊಂಡ್ರು. ಈ ಕಲ್ಮಾಶಪಾದ ಅಥವಾ ಪ್ರವೃದ್ಧಿ ರಾಜನಿಗೆ ಅವನ ಹೆಂಡತಿ ಮದೆಯಂತೆ ಇವರಿಬ್ಬರಿಗೂ ಮಕ್ಕಳಿರ್ಲಿಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ದಿದ್ರೆ ಸತ್ತ ಮೇಲೆ ಉತ್ತಮ ಗತಿ ಬರೋದಿಲ್ಲ ಅಂತ ಹೇಳೋದ್ರಿಂದ ಅವನಿಗೆ ಮಕ್ಕಳನ್ನ ಪಡಿಬೇಕು ಅಂತ ಆಸೆ. ಆದ್ರೆ ಅವನಿಗೆ ಶಾಪ ಇತ್ತಲ್ಲ, ಅವನ ಹೆಂಡತಿ ಜೊತೆ ಅವನು ಸೇರಿದ್ರೆ ಸತ್ತು ಹೋಗ್ಬಿಡ್ತಾನೆ. ಅವನಿಗೆ ಇನ್ನೊಂದು ಶಾಪ ಇತ್ತು, ಅವನಿಗೆ ಅವನ ಶತ್ರುಗಳಿಂದಲೇ ಮಕ್ಕಳಾಗುತ್ತಾರೆ ಅನ್ನೋ ಒಂದು ಶಾಪ. ಇದಕ್ಕೊಂದು ಕಾರಣನೂ ಇತ್ತು. ವಸಿಷ್ಠರ 100 ಜನ ಮಕ್ಕಳನ್ನ ಇವನೇ ಕೊಂದಿದ್ದಲ್ವಾ, ಹಾಗಾಗಿ ವಸಿಷ್ಠರಿಗೂ ಇವನಿಗೂ ಶತ್ರುತ್ವ, ಅಂದ್ರೆ ಇವರಿಬ್ರು ಶತ್ರುಗಳಾಗ್ಬೇಕು. ಅದರಿಂದ ಅವನೇನ್ ಮಾಡ್ಬಿಟ್ಟ, ವಸಿಷ್ಠರನ್ನ ಕೇಳ್ಕೊಂಡ, ಸ್ವಾಮಿ ನೀವು ನಮ್ಮ ಗುರುಗಳಾಗಿದ್ದೀರಾ, ನೀವೇ ನಿಯೋಗ ಪದ್ಧತಿ ಮೂಲಕ ನಮಗೆ ಮಕ್ಕಳಾಗುವಂತೆ ಕರುಣಿಸ್ಬೇಕು ಅಂತ ಕೇಳ್ಕೊಂಡ. ವಸಿಷ್ಠರು ತನ್ನ 100 ಜನ ಮಕ್ಕಳನ್ನ ಕೊಂದ ಕಲ್ಮಾಶ ಪಾದನ ಹೆಂಡತಿಗೆ ಗರ್ಭದಾನ ಮಾಡಿದ್ರು. ಮಕ್ಕಳ ನಾಶಕನಾದವನ ಮೇಲೆ ದ್ವೇಷ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅವನ ಕುಲವನ್ನ ಉದ್ಧಾರ ಮಾಡಿದ ಕರುಣಾಶಾಲಿಗಳಾದ ವಸಿಷ್ಠರು ವ್ಯಾಸ ಮಹರ್ಷಿಗಳ ಮುತ್ತಚ್ಚ. ಕಲ್ಮಾಶಪಾದನ ಅರಮನೆಯಿಂದ ವಾಪಸ್ ಅವರ ಆಶ್ರಮಕ್ಕೆ ಬಂದಾಗ ಆಶ್ರಮದ ಒಳಗಿನಿಂದ ಒಂದು ಪುಟ್ಟ ಮಗು ವೇದಘೋಷ ಮಾಡೋ ಧ್ವನಿ ಕೇಳಿಸ್ತತೆ. ತನ್ನ ಮಕ್ಕಳೆಲ್ಲ ಸತ್ ಹೋಗಿದ್ದಾರೆ, ತನ್ನ ಆಶ್ರಮದಲ್ಲಿ ಯಾರು ವೇದಘೋಷ ಮಾಡ್ತಾ ಇದ್ದಾರೆ ಅಂತ ಒಳಗ್ ಬಂದು ನೋಡಿದಾಗ ಹಿರಿಯ ಮಗ ಶಕ್ತಿಯ ಗರ್ಭವತಿಯಾಗಿದ್ದ ಹೆಂಡತಿ ಅದೃಶ್ಯಾಂತಿಯ ಗರ್ಭದಲ್ಲಿದ್ದ ಮಗು ವೇದಘೋಷ ಮಾಡ್ತಾ ಇತ್ತು. ಅಂತೂ ವೇದಘೋಷ ಮಾಡುವಂತ ಒಂದು ಮಗು ತಮ್ಮ ಕುಲದಲ್ಲಿ ಉಳಿದುಕೊಂಡ್ತಲ್ಲ ಅಂತ ಅವರಿಗೆ ಬಹಳ ಸಂತೋಷ, ಸಮಾಧಾನ ಆಯ್ತು. ಆ ಮಗುಗೆ ಪರಾಶರ ಅಂತ ಹೆಸರಿಟ್ರು. ವಸಿಷ್ಠ ಮಹರ್ಷಿಗಳೇ ಆ ಮಗುವನ್ನ ಬೆಳೆಸಿದ್ರು. ಮಗು ಪರಾಶರ ವಸಿಷ್ಠ ಮಹರ್ಷಿಗಳನ್ನೇ ತನ್ನ ತಂದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಯಾಕೆಂದ್ರೆ ಅವನು ತನ್ನ ತಂದೆ ಶಕ್ತಿಯನ್ನು ನೋಡೇ ಇರ್ಲಿಲ್ಲ. ಅವನು ಎಲ್ಲ ಜ್ಞಾನವನ್ನು ವಸಿಷ್ಠರಿಂದ ಪಡ್ಕೊಂಡ, ಎಲ್ಲ ವಿದ್ಯೆಗಳನ್ನು ಕಲ್ತ, ಸಮಾಜಮುಖಿಯಾಗಿ ಕೆಲಸ ಮಾಡುವುದನ್ನ ಕಲ್ತ. ಒಂದ್ಸರ್ತಿ ಅವನ ತಾಯಿ, ಇವರು ನಿನ್ನ ಅಜ್ಜ, ನಿನ್ನ ತಂದೆ ಹೆಸರು ಶಕ್ತಿ, ಅವರು ದೊಡ್ಡ ಜ್ಞಾನಿಗಳು, ಆದರೆ ವಿಶ್ವಾಮಿತ್ರ ಋಷಿಯ ಪ್ರಭಾವದಿಂದ ಕಲ್ಮಾಶ ಪಾದ ಅನ್ನೋ ರಾಜನ ದೇಹದಲ್ಲಿ ಒಬ್ಬ ನರಮಾಂಸ ತಿನ್ನೋ ರಾಕ್ಷಸನ ಆಹ್ವಾನವಾಗಿ ನಿನ್ನ ತಂದೆನ ಅವನು ಕೊಂದ್ಬಿಟ್ಟ, ತಿಂದ್ಬಿಟ್ಟ ಅಂತ ಹೇಳಿದ್ಲು. ನಿಮ್ಮ ತಂದೆ ಒಬ್ಬರನ್ನೇ ಅಲ್ಲ, ನಿನ್ನ ಎಲ್ಲ ಚಿಕ್ಕಪ್ಪಂದ್ರನ್ನು ಸೇರಿಸಿ ಒಟ್ಟು ನಿಮ್ಮ ಅಜ್ಜನ 100 ಜನ ಮಕ್ಕಳನ್ನು ಅವನು ಕೊಂದು ತಿಂದ್ಬಿಟ್ಟ ಅಂತ ಹೇಳಿದ್ಲು. ತನ್ನ ತಂದೆ ಶಕ್ತಿ ಅಂತ ಅವನಿಗೆ ಇವಾಗ ಗೊತ್ತಾಯ್ತು. ಹಾಗೆ ತನ್ನ ತಂದೆ ಮತ್ತು ಚಿಕ್ಕಪ್ಪಂದಿರ ಸಾವಿಗೆ ಒಬ್ಬ ರಾಕ್ಷಸ ಕಾರಣ ಅಂತಾನು ಗೊತ್ತಾಯ್ತು. ಆದ್ರಿಂದ ತನ್ನ ಮನೆತನ ಹಾಳು ಮಾಡಿದ ರಾಕ್ಷಸನೆಲ್ಲ ಸಾಯಿಸ್ಬಿಡ್ಬೇಕು ಅಂತ ಸಂಕಲ್ಪ ಮಾಡಿ ಒಂದು ಯಜ್ಞ ಮಾಡ್ದ. ಸ್ವಲ್ಪ ದಿನ ಆ ಯಜ್ಞ ನಡೀತು. ಎಷ್ಟೋ ಜನ ರಾಕ್ಷಸರು ಸತ್ತು ಹೋದ್ರು. ಈ ವಿಷಯ ವಸಿಷ್ಠರಿಗೆ ಗೊತ್ತಾಗಿ ಅವರು ಮೊಮ್ಮಗನನ್ನ ಕರೆದ್ರು. ಮಗು, ಏನ್ ಮಾಡ್ತಾ ಇದೀಯ ನೀನು? ರಾಕ್ಷಸರು ಅಂದ್ರೆ ಹುಟ್ಟುತ್ತಾ ಎಲ್ರೂ ರಾಕ್ಷಸರಾಗಿರೋದಿಲ್ಲಪ್ಪ. ರಾಕ್ಷಸ ಅನ್ನುವಂಥದ್ದು ಇಲ್ಲ, ರಾಕ್ಷಸತ್ವ ಅನ್ನೋದು ಇರುತ್ತೆ. ಮನುಷ್ಯನ ಹೃದಯದಲ್ಲಿರೋ ರಾಕ್ಷಸತ್ವವನ್ನ ತೆಗೆದು ಹಾಕಕ್ಕೆ ಪ್ರಯತ್ನ ಪಡ್ಬೇಕೇ ಹೊರತು ಯಾವುದೋ ಒಂದು ಸಮೂಹವನ್ನ ಕೊಂದು ಹಾಕೋದಲ್ಲ. ಆದ್ರಿಂದ ನೀನು ರಾಕ್ಷಸ ಕುಲವನ್ನ ಕೊಂದು ಹಾಕೋಕೆ ಹೋಗ್ಬೇಡ.
ಹೃದಯದಲ್ಲಿ ರಾಕ್ಷಸತ್ವವನ್ನ ಇರುವಂತಹ ಮನುಷ್ಯರನ್ನ, ಅವರ ಹೃದಯದಲ್ಲಿರೋ ರಾಕ್ಷಸತ್ವವನ್ನ ಕೊಂದು ಮನುಷ್ಯರನ್ನಾಗಿ ಮಾಡು ಅಂತ ಹೇಳಿದ್ರು. ಈ ಮಾತು ಎಷ್ಟು ಸತ್ಯ ಅಲ್ವಾ? ಇದು ಇವತ್ತಿಗೂ ಅನ್ವಯಿಸುತ್ತೆ. ಈಗ್ಲೂ ರಾಕ್ಷಸರು ಇದ್ದಾರಲ್ವಾ? ರಾಕ್ಷಸ ಅಂದ್ರೆ ಕೋರೆ ಹಲ್ಲುಗಳು, ಕೊಂಬು ಇರಬೇಕು ಅಂತ ಏನೂ ಇಲ್ಲ. ನೋಡಕ್ ಸಾಮಾನ್ಯ ಮನುಷ್ಯರ ಹಾಗೆ ಇರೋರು ಹೃದಯದಲ್ಲಿ ರಾಕ್ಷಸತ್ವವನ್ನ ಹೊಂದಿರ್ತಾರೆ. ಅಂತಹ ರಾಕ್ಷಸರು ಈಗಲೂ ಬೇಕಾದಷ್ಟು ಜನ ಇದ್ದಾರೆ. ಆಗ ವಸಿಷ್ಠರು ಹಾಗೂ ಅವರ ಜೊತೆಗೆ ಇದ್ದ ಪೌಲಸ್ತ್ಯ ಮುನಿಗಳು ಇಬ್ರು ಸೇರಿ ಪರಾಶರನಿಗೆ ಈ ಮಾರ್ಗವನ್ನ ಬಿಟ್ಟು ಬಿಡು, ಯಾವಾಗ್ಲೂ ಶಾಂತಿ ಮಾರ್ಗವನ್ನ ಅನುಸರಿಸು ಅಂತ ಹೇಳಿದ್ರು. ಹೋರಾಡೋ ಮಾರ್ಗ ಒಳ್ಳೇದಲ್ಲ ಅಂತ ಹೇಳಿ ಆ ಕೆಲಸವನ್ನ ನಿಲ್ಲಿಸೋ ಹಾಗೆ ಮಾಡಿದ್ರು. ಈಗ ಅವನು ಸಮಾಜವನ್ನ ಸರಿ ಮಾಡ್ಬೇಕು ಅನ್ನೋ ಗುರಿಯಿಂದ ಹೊರಟ. ಆಗಿನ ಕಾಲದಲ್ಲಿ ರಾಜರು ಬಹಳ ದುರಹಂಕಾರಿಗಳಾಗಿದ್ರು. ಇದಕ್ಕೆ ನಿದರ್ಶನ ಕಲ್ಮಾಶಪಾದ ಆ ಚಿಕ್ಕ ದಾರಿಯಲ್ಲಿ ಬರ್ತಿರೋ ಶಕ್ತಿಯನ್ನ ಹೊಡೆದಿದ್ದನ್ನ ಜ್ಞಾಪಿಸ್ಕೋಬಹುದು. ಇದ್ರ ಜೊತೆಗೆ ಬ್ರಾಹ್ಮಣರು ಕೂಡ ಭ್ರಷ್ಟರಾಗುತ್ತಿದ್ರು. ಧರ್ಮ ಮಾರ್ಗದಲ್ಲಿ ನಡೆಯೋದನ್ನ ಬಿಟ್ಟು ಅಧರ್ಮದ ದಾರಿಯಲ್ಲಿ ನಡೀತಾ ಇದ್ರು. ಅದರಿಂದ ಪರಾಶರರು ಸಮಾಜವನ್ನ ಸರಿ ಮಾಡ್ಬೇಕಾದ್ರೆ ಇವರಿಬ್ಬರನ್ನೂ ಸರಿ ಮಾಡ್ಬೇಕು. ಬ್ರಾಹ್ಮಣರಲ್ಲಿರುವಂತಹ ಬ್ರಹ್ಮ ತೇಜಸ್ಸು ಹಾಗೂ ಕ್ಷತ್ರಿಯಲ್ಲಿರುವಂತಹ ಕ್ಷಾತ್ರ ತೇಜಸ್ಸು ಎರಡೂ ಒಂದ್ರ ಜೊತೆ ಇನ್ನೊಂದು ಸೇರ್ಕೊಂಡಾಗ ಮಾತ್ರ ಸಮಾಜ ಉದ್ಧಾರವಾಗುತ್ತೆ. ಅದರಿಂದ ಅವರು ತಪಸ್ವಿಗಳನ್ನ, ಕ್ಷತ್ರಿಯರನ್ನ ಒಂದು ಕಡೆ ಸೇರಿಸೋ ಪ್ರಯತ್ನ ಪಟ್ರು. ತಪಸ್ವಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ, ನೀವು ಬೇರೆಯಾಗಿ ಒಂದು ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರೆ ಸಾಲದು, ನೀವು ಸಮಾಜಕ್ಕೆ ಬನ್ನಿ, ಸಮಾಜದಲ್ಲಿರೋ ಕುಂದು ಕೊರತೆಗಳನ್ನ ಬದಲಾಯಿಸಿ ಅಂತ ತಪಸ್ವಿಗಳನ್ನ ಸಮಾಜ ಮುಖಿಗಳನ್ನಾಗಿ ಮಾಡಿದ್ರು. ಇವತ್ತಿಗೂ ಕೂಡ ಎಷ್ಟೋ ಮಹಾಜ್ಞಾನಿಗಳಾಗಿರುವ, ಯೋಗಿಗಳಾಗಿರೋ, ಸಂತರಾಗಿರೋರು ಈ ನಿಟ್ಟಿನಲ್ಲಿ ಸಮಾಜ ಮುಖಿಗಳಾಗಿ ಎಷ್ಟೋ ಕುಂದು ಕೊರತೆಗಳನ್ನ ಬೆಳಕಿಗೆ ತಂದುಬಿಟ್ಟು ಸರಿಪಡಿಸೋ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನಾವು ನೋಡಿದೀವಿ. ಆಗಿನ ಕಾಲದಲ್ಲೇ ಪರಾಶರರು ತಂದ ಒಂದು ಬೆಳವಣಿಗೆ ಇದು. ರಾಜರುಗಳನ್ನ ಕೂಡ ನೀವು ಬರೀ ಸಿಂಹಾಸನದಲ್ಲಿ ಕೂತ್ಬಿಟ್ರೆ ಸಾಲದು, ನಿಮ್ಮ ಆಸನಗಳನ್ನ ಬಿಟ್ಟು ಕೆಳಗ್ ಬನ್ನಿ, ಸಮಾಜದಲ್ಲಿರೋ ಪ್ರಜೆಗಳ ಮಧ್ಯದಲ್ಲಿ ಇದ್ದು ಅಲ್ಲಿ ಇರೋ ಕುಂದು ಕೊರತೆಗಳನ್ನ ತಿಳಿದುಕೊಂಡು ಅದನ್ನ ನಿವಾರಿಸಕ್ ಪ್ರಯತ್ನಿಸಿ ಅಂತ ತಿಳಿ ಹೇಳಿದ್ರು. ಇದು ಒಂದು ರೀತಿಯ ಚಳುವಳಿನೇ ಆಗ್ಬಿಟ್ಟಿತ್ತು. ಹೀಗೆ ಪರಾಶರರು ಒಂದು ಕ್ಷಣನೂ ಒಂದ್ ಜಾಗದಲ್ಲಿ ಇರ್ತಿರ್ಲಿಲ್ಲ. ಒಂದು ಊರಿನಲ್ಲಿ ಕೆಲಸವಾದ ತಕ್ಷಣ ಮುಂದಿನ ಊರಿಗೆ ಹೊರಟು ಬಿಡ್ತಿದ್ರು. ಅದ್ರ ಜೊತೆಗೆ ಅವರ ಮನೋಧರ್ಮದವರೇ ಆದ ಇನ್ನೂ ಕೆಲವರು ಸೇರ್ಕೊಂಡ್ರು. ಒಂದು ಊರಿನಿಂದ ಇನ್ನೊಂದು ಊರು, ಒಂದ್ ದೇಶದಿಂದ ಇನ್ನೊಂದ್ ದೇಶ, ಹೀಗೆ ಹೋಗ್ತಾ ಸುತ್ತುತ್ತಾ ತಪಸ್ವಿಗಳನ್ನ, ರಾಜರನ್ನ ಒಂದುಗೂಡಿಸಿ ಸಮಾಜ ಮುಖಿಗಳನ್ನಾಗಿ ಮಾಡ್ತಾ ಬಂದ್ರು. ಎಲ್ರಿಗೂ ಇವ್ರಿಗೆ ಕೆಲಸ ಬಹಳ ಮೆಚ್ಚುಗೆ ಆಯ್ತು. ಎಲ್ರೂ ಪರಾಶರನ ಮಹಾಪುರುಷ ಅಂತ ಕರೆಯೋಕ್ ಪ್ರಾರಂಭಿಸಿದ್ರು. ಮಹಾಪುರುಷ ಅಂತ ಅನ್ಸ್ಕೊಂಡ್ರೆ ಕಷ್ಟ ಶುರುವಾಗ್ಬಿಡತ್ತೆ. ಮಹಾಪುರುಷರಿಗೆ ಎಷ್ಟು ಜನ ಹಿಂಬಾಲಕರು ಇರ್ತಾರೋ ಅಷ್ಟೇ ಜನ ವೈರಿಗಳು ಕೂಡ ಹುಟ್ಕೊಂಡ್ ಬಿಡ್ತಾರೆ. ಯಾಕೆಂದ್ರೆ ಇಂತಹ ಮಹಾಪುರುಷರು ಮಾಡುವಂತ ಒಳ್ಳೆ ಕೆಲಸಗಳು ಆ ವೈರಿಗಳಿಗೆ ಸರಿ ಬರಲ್ಲ. ಅವರೆಲ್ಲ ಮುಂಚೆ ಇದ್ದ ವ್ಯವಸ್ಥೆಯಲ್ಲಿ ಆರಾಮಾಗಿ ಇರ್ತಾರೆ. ಈಗ ಆಗೋ ಬದಲಾವಣೆಗಳಿಂದ ಅವರಿಗೆ ಅವರ ಆರಾಮದಾಯಕ ಜೀವನಕ್ಕೆ ತೊಂದರೆ ಆಗುತ್ತಲ್ವಾ, ಅದಕ್ಕೆ ಅವರು ವೈರಿಗಳಾಗ್ಬಿಡ್ತಾರೆ. ಒಂದ್ಸಲ ಪರಾಶರರು ಆಶ್ರಮದಲ್ಲಿದ್ದಾಗ ಕೆಲವು ವೈರಿಗಳು ಬಂದು ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಎಷ್ಟು ಕ್ರೂರವಾಗಿತ್ತು ಅಂದ್ರೆ, ಇವರ ಕೆಲವು ಅನುಯಾಯಿಗಳು, ಶಿಷ್ಯರು ಸತ್ತದ್ದಲ್ದೆ ಪರಾಶರಿಗೂ ಚೆನ್ನಾಗಿ ಹೊಡೆತ ಬಿದ್ದು ಕಾಲಿಗೆ ದೊಡ್ಡ ಗಾಯವಾಗಿ ಇವರು ಬದುಕೋದೇ ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ತೊಂದರೆ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಪರಾಶರ ಕೆಲವು ಶಿಷ್ಯರು ಇವರನ್ನ ಎತ್ಕೊಂಡು ಆಶ್ರಮದಿಂದ ಇನ್ನೊಂದು ಬಾಗಿಲಿಂದ ಹೊರಗಡೆ ಬಂದು ಯಮುನಾ ನದಿ ತೀರಕ್ಕೆ ಕರ್ಕೊಂಡ್ಬಂದು ಒಂದು ನಾವೆಯಲ್ಲಿ ಕೂರಿಸಿ ಅವ್ರನ್ನ ನದಿಯಲ್ಲಿ ಬಿಟ್ಬಿಡ್ತಾರೆ. ಹೇಗಾದ್ರೂ ಶತ್ರುಗಳಿಂದ ಪಾರಾಗ್ಬಿಡ್ಲಿ ಅಂತ. ಆ ದೋಣಿಯನ್ನ ನಡೆಸ್ತಾ ಇದ್ದ ಜನ ಇವರ ಸ್ಥಿತಿನ ಕಂಡು ಇವರಿಗೆ ತಕ್ಷಣ ಔಷಧೋಪಚಾರ ಮಾಡದೆ ಹೋದ್ರೆ ಪ್ರಾಣ ಹೋಗ್ಬಿಡೋ ಕಾಣಿಸ್ತಾ ಇದೆಯಲ್ಲ ಅಂತ ದೋಣಿನ ಒಂದು ನಡುಗಡ್ಡೆಯಲ್ಲಿ ನಿಲ್ಲಿಸ್ತಾರೆ. ನಡುಗಡ್ಡೆ ಅಂದ್ರೆ ದ್ವೀಪ, ನದಿಯ ಮಧ್ಯದಲ್ಲಿರೋ ಭೂಭಾಗ. ಆ ದೋಣಿಯಲ್ಲಿ ಕೆಲವು ಮೀನುಗಾರರು ಇರ್ತಾರೆ. ಆ ಮೀನುಗಾರರ ರಾಜ ದಾಶರಾಜ. ಆ ದಾಶರಾಜನ ಮಗಳು ಸತ್ಯವತಿ ಅಂತ. ಆಕೆಯ ಮೈಯಿಂದ ಯಾವಾಗ್ಲೂ ದಟ್ಟವಾದ ಮೀನಿನ ವಾಸನೆ ಬರ್ತಾ ಇರತ್ತಂತೆ. ಅದಕ್ಕೆ ಅವಳನ್ನ ಮತ್ಸ್ಯಗಂಧಿ ಅಂತ ಕರೀತಿರ್ತಾರೆ. ದಾಶರಾಜ ತನ್ನ ಮಗಳಾದ ಮತ್ಸ್ಯಗಂಧಿಯನ್ನ ಪರಾಶರ ಋಷಿಗಳನ್ನ ನೋಡ್ಕೊಳಕ್ಕೆ ನೇಮಿಸಿದ. ಅವರಿಗೆ ಚೆನ್ನಾಗಿ ಶುಶ್ರೂಷೆ ಮಾಡು,
ಅವರು ಮಹಾಪುರುಷರು ಅಂತ ಅವಳಿಗೆ ಆಜ್ಞೆ ಮಾಡ್ದ. ಅಲ್ಲಿ ಅವರ ಶುಶ್ರೂಷೆ ನಡೀತು. ಅದು ಮುಗಿದು ಅವರು ಮತ್ತೆ ಚೇತರಿಸ್ಕೊಳ್ಳಕ್ಕೆ 1 ವರ್ಷಗಳ ಕಾಲ ಹಿಡಿತು. ಆ ಸಮಯದಲ್ಲಿ ಪರಾಶರರಿಗೂ ಸತ್ಯವತಿಗೂ ಒಬ್ಬರಲ್ಲೊಬ್ರು ಪ್ರೇಮ ಅಂಕುರವಾಗಿ ಅವರಿಗೆ ಒಬ್ಬ ಮಗ ಹುಟ್ಟದ. ಆ ಮಗನಿಗೆ ಕೃಷ್ಣ ಅಂತ ಹೆಸರಿಟ್ರು. ಕೃಷ್ಣ ಅನ್ನೋ ಹೆಸರು ಆಗಿನ ಕಾಲದಲ್ಲೂ ಕೂಡ ಬಹಳ ಸಾಮಾನ್ಯವಾದ ಹೆಸರಾಗಿತ್ತು. ಕೃಷ್ಣ ಅಂದ್ರೆ ಹುಡುಗ ಕಪ್ಪಗಿದ್ದ ಅಂತ ಇಟ್ಟಿರಬಹುದು, ಅಥವಾ ಕೃಷ್ಣ ಅಂದ್ರೆ ಇನ್ನೊಂದು ಅರ್ಥ ಅತ್ಯಂತ ಆಕರ್ಷಣೆ ಉಂಟು ಮಾಡೋಂಥದ್ದು ಅಂತ ಹೇಳ್ತಾರೆ. ಆಕರ್ಷಯೇತಿ ಇತಿ ಕೃಷ್ಣ ಅಂತ ಒಂದು ಹೇಳಿಕೆ ಇದೆ. ಸರಿ, ಕೃಷ್ಣ ಅಂತ ಎಷ್ಟೋ ಜನ ಮಕ್ಳಿರ್ತಾರಲ್ವಾ, ಇವನ್ನ ಅವ್ರಿಗಿಂತ ವಿಭಿನ್ನವಾಗಿ ಹೇಗೆ ಗುರುತಿಸೋದು ಅಂತ ಯೋಚನೆ ಮಾಡಿ ಇವನು ದ್ವೀಪದಲ್ಲಿ ಹುಟ್ಟಿದ್ರಿಂದ ಇವನನ್ನ ಕೃಷ್ಣ ದ್ವೈಪಾಯನ ಅಂತ ಕರೆದ್ರು. ಈಗ್ಲೂ ಕೂಡ ಎಷ್ಟೋ ಜನ ತಮ್ಮ ಹೆಸರಿನ ಮುಂದೆ ತಮ್ಮ ಊರಿನ ಹೆಸರನ್ನ ಇಟ್ಕೋತಾರಲ್ವಾ, ಸೇರಿಸ್ಕೊಂಡ್ಬಿಡ್ತಾರೆ. ಆಗ ಒಂದೇ ಹೆಸರಿರೋ ಎಷ್ಟೋ ಜನ ಅವರ ಊರುಗಳ ಹೆಸರಿಂದ ಬೇರೆ ಬೇರೆಯಾಗಿ ಗುರುತಿಸಕ್ಕೆ ಆಗತ್ತೆ. ಪರಾಶರರಿಗೆ ಅವರ ಗಾಯಗಳೆಲ್ಲ ವಾಸಿಯಾದ್ರೂ ಕಾಲಲ್ಲಿ ಒಂದ್ ಸ್ವಲ್ಪ ಕುಂಟು ಉಳಿದು ಬಿಡುತ್ತೆ. 1 ವರ್ಷವಾದ್ಮೇಲೆ ಅವರು ಚಿಕ್ಕ ಮಗುವನ್ನ ಬಿಟ್ಟು ತಮ್ಮ ಕೆಲಸಕ್ಕೋಸ್ಕರ ಹೊರಟು ಬಿಡ್ತಾರೆ. ಮಗು ಬೆಳೀತಾ ಬೆಳೀತಾ ತಾಯಿಯನ್ನ ಪ್ರಶ್ನೆ ಕೇಳಕ್ ಶುರು ಮಾಡ್ಬಿಡ್ತಾನೆ. ನನ್ ತಂದೆ ಯಾರು, ಅವ್ರು ಎಲ್ಲಿ ಅಂತ. ಆಗ ಸತ್ಯವತಿ ಹೇಳ್ತಾಳೆ, ನಿಮ್ಮ ತಂದೆ ಸಾಮಾನ್ಯರಲ್ಲಪ್ಪ, ಅವರು ಮಹಾಪುರುಷರು, ಮಹಾಜ್ಞಾನಿಗಳು, ಸಮಾಜಕ್ಕೆ ಬಹಳ ಒಳ್ಳೆಯದನ್ನ ಮಾಡೋ ಗುರಿ ಇಟ್ಕೊಂಡಿರೋರು. ಅವರು ಅವ್ರ ಕೆಲ್ಸಕ್ಕೋಸ್ಕರ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ 6 ವರ್ಷಗಳು ಕಳೆದು ಹೋಗುತ್ತೆ. ತಂದೆಗೋಸ್ಕರ ಕಾತರದಿಂದ ಕಾಯ್ತಾ ಇದ್ದ ಕೃಷ್ಣ ದ್ವೈಪಾಯನ 6 ವರ್ಷಗಳ ಕಳೆದ ಮೇಲೆ ಒಂದು ದಿನ ಅವ್ರ ತಂದೆ ಬರ್ತಾರೆ. ಅಷ್ಟು ದಿವಸ ಕಾಯ್ತಾ ಇದ್ದ ಮಗ ಒಂದು ಕ್ಷಣ ಅವ್ರನ್ನ ಬಿಟ್ಟು ಕದ್ಲಲ್ಲ. ಇಷ್ಟು ದಿನ ನಾನು ಅಮ್ಮನ ಜೊತೆಲಿದ್ದೆ, ಈಗ ನಾನ್ ನಿನ್ ಜೊತೆಲೇ ಇರ್ಬೇಕು, ನೀನ್ ಏನೇನ್ ಕಲ್ತಿದೀಯಾ, ಏನೇನ್ ಮಾಡ್ದೆ ಎಲ್ಲಾನು ನನಗೆ ಹೇಳು ಅಂತ ಅಂತ ಹೇಳ್ದ. ಪರಾಶರರು ಕಲ್ತಿದ್ದ ಎಲ್ಲ ಜ್ಞಾನವನ್ನು ತಾನು ಪಡ್ಕೊಂಡ್ಬಿಟ್ಟ. ಆ ಪುಟ್ಟ ಬಾಲಕ ಎಷ್ಟು ಸೂಕ್ಷ್ಮಗ್ರಾಹಿಯಾಗಿದ್ದ, ಏನೇ ಹೇಳಿದ್ರು ತಕ್ಷಣ ಗ್ರಹಿಸ್ಕೊಂಡ್ಬಿಡ್ತಾ ಇದ್ದ. ಮಗುವಿನ ತೀಕ್ಷ್ಣ ಗ್ರಾಹಿತ್ಯವನ್ನ ಕಂಡು ಪರಾಶರರು ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ಅವನಿಗೆ ಜ್ಞಾನವನ್ನ ಕೊಟ್ರು. ಸ್ವಲ್ಪ ದಿನಗಳಾದ ನಂತರ ಪರಾಶರರು ಹೊರಟು ನಿಂತರು. ಮಗ ಕೃಷ್ಣ ದ್ವೈಪಾಯನ ಅವ್ರ ಹಿಂದೆನೆ ಹೊರಟು ನಿಂತ. ಆಗ ಪರಾಶರರು, ನಿನ್ನು ಪುಟ್ಟ ಹುಡುಗ, ಇನ್ನು 2 ವರ್ಷಗಳಾಗ್ಲಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದ್ರ ಆ ಮಗು, ನೀವು 2 ವರ್ಷಗಳಾದ ನಂತರ ನನ್ನಿಂದ ಏನನ್ನ ನಿರೀಕ್ಷಿಸ್ತಿದ್ದೀರೋ ಅದನ್ನ ನಾನು ಈಗ್ಲೇ ಮಾಡಿ ತೋರಿಸ್ತೀನಿ. ಅದರಿಂದ ನನ್ನನ್ನ ನೀವು ನಿಮ್ ಜೊತೆಲಿ ಕರ್ಕೊಂಡು ಹೋಗ್ಲೇಬೇಕು. ನನಗೆ ನೀವು ಕೊಟ್ಟಿರೋ ಜ್ಞಾನವನ್ನ ಬರೀ ಈ ನಡುಗಡ್ಡೆಯಲ್ಲಿ ನೀರಿನ ಮಧ್ಯೆ ಇರೋ ದ್ವೀಪದಲ್ಲಿ ಅದನ್ನ ಏನು ಉಪಯೋಗಿಸ್ಕೊಳಕ್ಕಾಗಲ್ಲ. ನಾನು ಈ ಜ್ಞಾನವನ್ನ ಪ್ರಪಂಚಕ್ಕೆಲ್ಲ ಹಂಚ್ಬೇಕು, ಹರಡ್ಬೇಕು ಅಂತ ಹೇಳ್ದ. ಪರಾಶರರು ಬಾಲಕನ ಮುಖವನ್ನ ನೋಡಿದ್ರು. 6 ವರ್ಷದ ಪುಟ್ಟ ಹುಡುಗನ ಮುಖದಲ್ಲಿ 30 ವರ್ಷದ ಪ್ರಬುದ್ಧತೆ ಕಾಣಿಸ್ತು. ಆಗ ಪರಾಶರರು, ನಾನು ಊರೂರು ಸುತ್ತಾ ಇರ್ತೀನಪ್ಪ, ನನ್ ಜೊತೆಲಿ ಬಂದ್ರೆ ಬರೀ ನನ್ನ ಶಿಷ್ಯರು ಮಾತ್ರ ಬರ್ತಾರೆ, ನನ್ನ ಮಗನನ್ನು ಕರ್ಕೊಂಡು ಹೋದ್ರೆ ನನಗ್ ಕಷ್ಟ ಆಗುತ್ತೆ. ಆಗ ಆ ಪುಟ್ಟ ಕೃಷ್ಣ ದ್ವೈಪಾಯನ ಹೇಳ್ತಾನೆ, ಹಾಗಾದ್ರೆ ನನಗೆ ದೀಕ್ಷೆ ಕೊಟ್ಬಿಡು, ನಾನು ನಿನ್ನ ಶಿಷ್ಯನಾಗಿ ನಿನ್ ಜೊತೆಲಿ ಬರ್ತೀನಿ ಅಂತ. ಮಗನಾಗಲ್ಲ ಅಂತ ಹೇಳ್ಬಿಟ್ಟ. ಇನ್ನೇನು ಮಾತಾಡಕ್ಕಾಗ್ಲಿಲ್ಲ. ಪರಾಶರರು ತನ್ನ ಮಗನಿಗೆ ಬ್ರಹ್ಮಚರ್ಯ ದೀಕ್ಷೆ ಕೊಟ್ರು. ಅವನು ತಲೆ ಬೊಳಿಸ್ಕೊಂಡು, ಕೈಯಲ್ಲಿ ಒಂದು ದಂಡ ಹಿಡ್ಕೊಂಡು, ಭಿಕ್ಷಾ ಪಾತ್ರೆ ಹಿಡ್ಕೊಂಡು, ಮೈಗೆ ಒಂದು ಮರದ ತೊಗಟೆಯ ಬಟ್ಟೆಯನ್ನ ಹಾಕೊಂಡು ಹೊರಟ್ಬಿಟ್ಟ. ಇವರಿಬ್ರು ಹೊರಟ ನಿಂತಿದ್ದನ್ನ ಸತ್ಯವತಿ ನೋಡ್ತಾಳೆ. 6 ವರ್ಷದಿಂದ ತನ್ನ ಜೊತೆ ಇದ್ದ ತನ್ನ ಮಗ ಈಗ ತಂದೆ ಜೊತೆಲಿ ಹೊರಟು ಬಿಟ್ಟಿದ್ದಾನೆ. ಆ ತಾಯಿಯ ಹೊಟ್ಟೆ ಎಷ್ಟು ಸಂಕಟ ಪಟ್ಟಿರ್ಬೇಕು. ಆಕೆ ತನ್ನ ಕಣ್ಣಿನ ಬೆಳಕಾಗಿದ್ದ ತನ್ನ ಮಗ ತನ್ನನ್ನು ಬಿಟ್ಟು ಹೋಗೋದನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಲು. ಆಗ ಸತ್ಯವತಿನ ನೋಡಿ ಪರಾಶರರು ಹತ್ರ ಬಂದು, ನೀನ್ ಯೋಚನೆ ಮಾಡಬೇಡ, ನಿನ್ನ ಮಗನನ್ನ ನಾನು ಕರ್ಕೊಂಡು ಹೋಗ್ತೇನೆ. ಆದ್ರೆ ಈಗ ನಾನು ಅವನನ್ನ ಕರ್ಕೊಂಡು ಹೋಗ್ತೀನಿ, ಮುಂದೆ ಅವನೇ ನನ್ನನ್ನ ಮುನ್ನಡೆಸ್ತಾನೆ. ಅಂತಹ ಲೋಕವನ್ನ ಉದ್ಧಾರ ಮಾಡುವಂತಹ ಶಕ್ತಿ ನಿನ್ನ ಮಗನಲ್ಲಿದೆ, ನೀನು ಚಿಂತಿಸ್ಬೇಡ ಅಂತ ಹೇಳ್ತಾರೆ. ಆಮೇಲೆ ಪರಾಶರರು ಸತ್ಯವತಿಗೆ ಇನ್ನೊಂದು ಮಾತು ಹೇಳ್ತಾರೆ.
ನೀನು ನನಗೆ ಬಹಳ ಉಪಕಾರ ಮಾಡಿದೀಯ. ಗಾಯವಾಗಿ ಬಂದು ಬಿದ್ದಿದ್ದ ನನ್ನನ್ನ 1 ವರ್ಷ ನೋಡ್ಕೊಂಡು ಗಾಯ ವಾಸಿ ಆಗೋ ತನಕ ಕಾಪಾಡಿದೀಯ. ನನಗೋಸ್ಕರ ಈ ಲೋಕೋತ್ತರನಾದ ಮಗನನ್ನ ಹಡೆದುಕೊಟ್ಟಿದೀಯ. ಆದ್ರಿಂದ ನಾನು ನಿನ್ನ ಮಗನನ್ನ ಲೋಕವನ್ನ ಉದ್ಧಾರ ಮಾಡುವಂತಹ ಜ್ಞಾನಿಯನ್ನಾಗಿ ಮಾಡ್ತೀನಿ. ಮತ್ತೆ ಮತ್ಸ್ಯಗಂಧಿ ಅಂತ ಅನ್ನಿಸ್ಕೊಂಡಿರೋ ನಿನ್ನನ್ನ ಆ ಮತ್ಸ್ಯದ ವಾಸನೆ ನಿನ್ನ ಮೈಯಿಂದ ಹೋಗುವಂತೆ ಮಾಡಿ ನಿನ್ನನ್ನ ಯೋಜನ ಗಂಧಿಯನ್ನಾಗಿ ಮಾಡ್ತೇನೆ. ನಿನ್ನ ಮೈಯಿಂದ ಹೊರಹೊಮ್ಮುವ ಕಸ್ತೂರಿಯ ಸುವಾಸನೆ ಯೋಜನೆಗಳಷ್ಟು ದೂರ ಹರಡದಿತ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ಮಾತನ್ನ ಪರಾಶರರು ಹೇಳ್ತಾರೆ. ನಿನಗೆ ಈ ತಾಯ್ತನ ಬಹಳ ಗಾಂಭೀರ್ಯವನ್ನ ತಂದು ಕೊಟ್ಬಿಟ್ಟಿದೆ. ಆದ್ರಿಂದ ಅದು ಮರೆಯಾಗಿ ನೀನು ಕನ್ಯತ್ವದಲ್ಲಿರುವಾಗ ಇದ್ದಂತಹ ಮುಗ್ಧತೆ ನಿನ್ನ ಮುಖದಲ್ಲಿ ಬರಲಿ ಅಂತ ಹೇಳಿ ಹೊರಟ್ಬಿಡ್ತಾರೆ. ಹೊರಟಿದ್ ಮಗ ಏನ್ ಮಾಡ್ತಾನೆ, ಓಡ್ ಬಂದು ತಾಯಿಗೆ, ಅಮ್ಮ ನೀನ್ ಚಿಂತೆ ಮಾಡ್ಬೇಡ, ನಾನು ಈಗ ಹೋಗಿ ದೊಡ್ಡ ಸಾಧನೆ ಮಾಡಿ ಸಿದ್ಧಿಗಳನ್ನ ಪಡಿತೀನಿ. ಎಂಥ ಸಿದ್ಧಿ ಪಡಿತೀನಿ ಅಂದ್ರೆ, ನೀನ್ ಯಾವಾಗ ನನ್ನನ್ನ ನೆನಪಿಸ್ಕೊಳ್ತೀಯೋ ಆ ಕ್ಷಣದಲ್ಲಿ ನಿನ್ನ ಮುಂದೆ ನಾನು ಕಂಡು ಬರ್ತೀನಿ. ಹೀಗೆ ಮಾತು ಕೊಟ್ಬಿಟ್ಟು ಆ ಹುಡುಗ ಕೃಷ್ಣ ದ್ವೈಪಾಯನ ತಂದೆಯೊಂದಿಗೆ ಹೊರಟ್ಬಿಟ್ಟ. ಮುಂದೆ ಈ ಕೃಷ್ಣ ದ್ವೈಪಾಯನ ವೇದವ್ಯಾಸ ಅಂತ ಖ್ಯಾತನಾದ. ಅವ್ರಿಗೆ ಯಾಕೆ ಈ ವೇದವ್ಯಾಸ ಅನ್ನೋ ಹೆಸರು ಬಂತು? ಅವರು ವೇದಗಳ ಜ್ಞಾನವನ್ನ ಅಧ್ಯಯನ ಮಾಡಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗೋ ಹಾಗೆ 4 ಭಾಗಗಳನ್ನಾಗಿ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈಗ ವ್ಯಾಸ ಅಂದ್ರೆ ಏನು ಅಂತ ನೋಡೋಣ. ವ್ಯಾಸ ಅಂದ್ರೆ ಇಂಗ್ಲಿಷಲ್ಲಿ ಡಯಾಮೀಟರ್ ಅಂತಾರೆ. ಒಂದು ವೃತ್ತವನ್ನ 2 ಭಾಗಗಳನ್ನಾಗಿ ಮಾಡುತ್ತೆ ವ್ಯಾಸ. ವ್ಯಾಸದ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅನ್ಕೊಂಡ್ರೆ, ಒಂದು ಬಿಂದು ಇರುತ್ತೆ. ಆ ಬಿಂದುವನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ಅಳತೆ ದೂರದಿಂದ ಆ ಬಿಂದುವನ್ನ ಸುತ್ತುವರಿದರೆ ಒಂದು ವೃತ್ತ ಬರುತ್ತೆ. ಆ ವೃತ್ತದ ಸುತ್ತಳತೆಗೆ ಪರಿಧಿ ಅಂತಾರೆ. ಕೇಂದ್ರ ಬಿಂದುವಿನಿಂದ ಪರಿಧಿಯ ಒಂದು ತುದಿಯನ್ನು ಮುಟ್ಟುವುದಕ್ಕೆ ತ್ರಿಜ್ಯ ಅಂತ ಹೇಳ್ತೀವಿ. ಪರಿಧಿಯ ಒಂದು ತುದಿಯಿಂದ ಇನ್ನೊಂದು ತುದಿಯನ್ನು ಮುಟ್ಟುವುದಕ್ಕೆ ಕೇಂದ್ರದ ಮೂಲಕ ಹಾದು ಹೋದ್ರೆ ಅದು ವ್ಯಾಸವಾಗುತ್ತೆ. ಹೀಗೆ ಕೇಂದ್ರದ ಮೂಲಕ ಹಾದು ಹೋದರೆ ಮಾತ್ರ ಅದು ವ್ಯಾಸ ಎನಿಸ್ಕೊಳ್ಳುತ್ತೆ. ಕೇಂದ್ರವನ್ನ ಬಿಟ್ಟಿಲ್ಲ, 2 ತುದಿಗಳನ್ನು ಮುಟ್ಟಿದೆ. ಕೇಂದ್ರವನ್ನ ಬಿಡದೆ ಪರಿಧಿಯ 2 ತುದಿಗಳನ್ನು ಮುಟ್ಟುವುದಕ್ಕೆ ವ್ಯಾಸ ಅಂತೀವಿ. ಪ್ರತಿಯೊಂದು ಜೀವಕ್ಕೂ ಧರ್ಮ ಅನ್ನೋದು ಒಂದು ಕೇಂದ್ರ. ಆ ಧರ್ಮವನ್ನ ಕೇಂದ್ರವಾಗಿಟ್ಟುಕೊಂಡು ಪರಿಧಿಯ 2 ತುದಿಗಳನ್ನು ಮುಟ್ಟುವಂತಹದ್ದು ವ್ಯಾಸ. ಧರ್ಮವನ್ನು ಬಿಡದೆ ಪರಿಧಿಯ ಒಂದು ತುದಿ, ಈ ತುದಿ ಮತ್ತು ಆ ತುದಿ ಎರಡನ್ನೂ ಮುಟ್ಟಬಹುದು. ಈ ತುದಿ ಯಾವುದು? ಲೌಕಿಕ ಜೀವನ. ಇನ್ನೊಂದು ತುದಿ ಪಾರಮಾರ್ಥಿಕ ಅಥವಾ ಅಧ್ಯಾತ್ಮ ಜೀವನ. ಈ 2 ತುದಿಗಳನ್ನ ಧರ್ಮದ ಬಂಧದಲ್ಲಿ ಹಿಡಿದಿಟ್ಟುಕೊಳ್ಳುವಂಥದ್ದು ವ್ಯಾಸ ಮಾತ್ರ. ವ್ಯಾಸರು ಮಾಡಿದ್ದು ಅದನ್ನೇ. ಧರ್ಮವನ್ನ ಬಿಡೋ ಹಾಗೆ ಇಲ್ಲ. ಅವರು ರಚಿಸಿದ ಮಹಾಭಾರತವೇ ಆಗ್ಲಿ, ಯಾವ ಗ್ರಂಥವೇ ಆಗ್ಲಿ, ಅದು ಧರ್ಮ ಗ್ರಂಥನೇ. ಧರ್ಮವನ್ನ ಕೇಂದ್ರವಾಗಿಟ್ಟುಕೊಂಡು ಈ ಲೌಕಿಕ ಜೀವನವನ್ನ ಚೆನ್ನಾಗಿ ಬದುಕು. ಅದು ಬೇಡ ಅಂತ ಹೇಳಬೇಡ, ಆದ್ರೆ ಆಧ್ಯಾತ್ಮಿಕ ಜೀವನದ ಕಡೆಗೂ ನಿನ್ನ ಗಮನ ಇಟ್ಟು ಪ್ರಯಾಣ ಮಾಡು, ಅದನ್ನ ಬಿಡಬೇಡ ಅಂತ ವ್ಯಾಸರು ಈ ವೇದವನ್ನ ವಿಂಗಡಿಸಿ 4 ಭಾಗವಾಗಿ ಮಾಡಿ ನಮಗೆ ಸುಲಭ ಆಗೋ ಹಾಗೆ ಕೊಟ್ರು. ಅದಕ್ಕೆ ಹೇಳ್ತಾರೆ, ಆತ್ಮಜ್ಞಾನಿಯಾದವನು ಮಹಾಭೋಗಿ ಅಂತ. ಅವನು ಲೌಕಿಕ ಜೀವನದಲ್ಲೂ ಆನಂದವಾಗಿರ್ತಾನೆ. ಅವನು ಎಲ್ಲ ಸುಖಗಳನ್ನು ಅನುಭವಿಸ್ತಾನೆ, ಯಾವುದೂ ಬೇಡ ಅಂತ ಹೇಳಲ್ಲ. ಆದರೆ ಪಾರಮಾರ್ಥಿಕ ಜೀವನದ ಕಡೆಗೆ ಅವನು ಯಾವಾಗ್ಲೂ ಗಮನ ಇರುತ್ತೆ. ಈ ಲೌಕಿಕ ಜೀವನಕ್ಕೆ ಅಂಟಿಯೂ ಅಂಟದವನ ಹಾಗೆ ಇರ್ತಾನೆ. ಆದ್ರಿಂದ ಲೌಕಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ ಎರಡನ್ನೂ ಧರ್ಮದ ಬಂಧದಲ್ಲಿ ಹಿಡಿದಿಟ್ಟುಕೊಳ್ಳುವುದು ಒಂದೇ ಒಂದು, ಅದು ವ್ಯಾಸ. ಅದಕ್ಕೆ ವೇದವ್ಯಾಸರ ಸೃಷ್ಟಿ ನಮ್ಮನ್ನ ಈ ಜಗತ್ತಿಗೆ ಸಿದ್ಧಗೊಳಿಸೋದರೊಂದಿಗೆ ಪಾರಮಾರ್ಥಿಕ ಜಗತ್ತಿಗೂ ಸಹ ಅಣಿಗೊಳಿಸುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಅವರು ವೇದಗಳನ್ನ 4 ಭಾಗಗಳಾಗಿ ವಿಂಗಡಿಸಿದ್ರು.
ಒಂದೊಂದು ಭಾಗದಲ್ಲೂ ಕರ್ಮಕಾಂಡ ಮತ್ತೆ ಜ್ಞಾನಕಾಂಡ ಅಂತ ಎರಡು ಭಾಗಗಳನ್ನಾಗಿ ಮಾಡಿದ್ರು. ಕರ್ಮಕಾಂಡಗಳಿಂದ ನಾವು ಈ ಲೌಕಿಕ ಜೀವನದಲ್ಲಿ ಹೇಗೆ ಬದುಕಬೇಕು, ಹಾಗೆ ಜೀವನ ಮಾಡುವಾಗ ನಾವು ಎಂತಹ ಜ್ಞಾನವನ್ನ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿದ್ರೆ ಮುಕ್ತಿಯನ್ನು ಪಡಿತೀವಿ ಅಂತ ವಿಶದವಾಗಿ ಹೇಳಿದ್ದಾರೆ. ಕರ್ಮಕಾಂಡದಲ್ಲಿ 4 ಪುರುಷಾರ್ಥಗಳು ಮತ್ತೆ ಪಂಚಯಜ್ಞಗಳು ಇವುಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಜ್ಞಾನಕಾಂಡಕ್ಕೆ ಉಪನಿಷತ್ತು ಅಂತ ಹೇಳ್ತಾರೆ. ಈ 4 ಪುರುಷಾರ್ಥಗಳು ಯಾವ್ದಪ್ಪ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂದ್ರೆ, 4 ಪುರುಷಾರ್ಥಗಳಲ್ಲಿ ಧರ್ಮ ಮೊದಲನೆಯ ಪುರುಷಾರ್ಥ. ಅಂದ್ರೆ ನೀನು ಯಾವುದೇ ಉದ್ದೇಶ ಅಂದ್ರೆ ಯಾವುದೇ ಪುರುಷಾರ್ಥಗಳನ್ನ ಮಾಡಿದ್ರು ಮೊದಲು ಧರ್ಮದಿಂದ ಪ್ರಾರಂಭವಾಗಬೇಕು. ನಿನಗೆ ಅರ್ಥ ಸಂಪಾದನೆ ಮಾಡ್ಬೇಕಾ? ಅದನ್ನ ಧರ್ಮದಿಂದಲೇ ಮಾಡು. ನಿನ್ನ ಕಾಮನೆಗಳನ್ನ ಪೂರೈಸ್ಕೋಬೇಕಾ? ಅದನ್ನ ಧರ್ಮದ ಚೌಕಟ್ಟಿನಲ್ಲೇ ಪೂರೈಸ್ಕೊ. ಹೀಗೆ ಧರ್ಮವನ್ನ ಮುಂದಿಟ್ಕೊಂಡು ಬೇರೆ ಏನೇ ಕೆಲಸ ಮಾಡಿದ್ರು ಅದು ಮೋಕ್ಷಕ್ಕೆ ಸಾಧನವಾಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು. ನಾನು ಅವಾಗ್ಲೇ ಹೇಳಿದಾಗೆ ಧರ್ಮ ಅಂದ್ರೆ ನಮ್ಮ ಸನಾತನ ಧರ್ಮ. ಸನಾತನ ಧರ್ಮದಲ್ಲಿ ಏನ್ ಹೇಳ್ತಾರೆ? ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನಡೆದುಕೊಳ್ಳದೆ ಧರ್ಮ. ಯಾರಿಗೂ ತೊಂದರೆ ಕೊಡದೆ ಇರೋದು ಧರ್ಮ. ಯಾರಿಗೂ ತೊಂದರೆ ಕೊಡದೆ ನಾವು ಸುಖವಾಗಿರ್ಬೋದು, ನಮ್ಮ ಹಾಗೆ ಬೇರೆಯವರು ಸುಖವಾಗಿರಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಇದು ಪ್ರಕೃತಿ ಸಹಜವಾದ ಧರ್ಮ. ಪ್ರಕೃತಿಯಲ್ಲಿ ಎಲ್ಲವೂ ಹಾಗೆ ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಆ ಪ್ರಕೃತಿಗೆ ಹೊಂದಿಕೊಂಡು ನಾವು ನಡ್ಕೊಳ್ಳೋದೆ ಧರ್ಮ. ಪ್ರಕೃತಿಗೆ ವಿರುದ್ಧವಾಗಿ ನಾವು ಏನು ಮಾಡಿದ್ರು ಅದು ಅಧರ್ಮ. ಈ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ, ಪ್ರತಿಯೊಂದು ವೇದಗಳಲ್ಲೂ 4 ಹಂತಗಳಿವೆ. ಸಂಹಿತೆ, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು. ಸಂಹಿತೆ ಅಂದ್ರೆ ಮಂತ್ರಗಳ ಸಂಗ್ರಹ. ಸಂಹಿತೆಗಳು ಹೆಚ್ಚು ಪದ್ಯ ರೂಪದಲ್ಲಿವೆ. ಮನನಾತ್ರಾಯತೆ ಇತಿ ಮಂತ್ರ. ಮನನ ಮಾಡೋದ್ರಿಂದ ಮಂತ್ರಗಳು ನಮ್ಮನ್ನ ರಕ್ಷಿಸುತ್ತವೆ. ಬ್ರಾಹ್ಮಣಗಳಲ್ಲಿ ವೇದ ಮಂತ್ರಗಳ ವಿವರಣೆ ಇದೆ. ಯಜ್ಞ ಯಾಗಾದಿಗಳ ವಿಧಿ ವಿಧಾನಗಳನ್ನ ಹೇಳುತ್ತೆ. ಇವು ಗದ್ಯ ರೂಪದಲ್ಲಿವೆ. ಕರ್ಮ ಮಾರ್ಗವನ್ನ ಬ್ರಾಹ್ಮಣ ಗ್ರಂಥಗಳು ಪ್ರತಿಪಾದಿಸುತ್ತವೆ. ಅರಣ್ಯಕಗಳು ಅಂದ್ರೆ ಋಷಿಗಳು ಈ ವೇದ ಮಂತ್ರಗಳನ್ನ ಅರಣ್ಯದಲ್ಲಿ ಕೂತ್ಕೊಂಡು ಅಧ್ಯಯನ ಚಿಂತನೆ ಮಾಡತೊಡಗಿದ್ರು. ಕರ್ಮ ಮಾರ್ಗಕ್ಕೆ ಸೇರಿದ ಮಂತ್ರಗಳ ಆಂತರಿಕ ಅರ್ಥವನ್ನ ಚಿಂತಿಸ್ತೊಡಗಿದ್ರು. ಅದರಿಂದ ಯಜ್ಞಗಳಲ್ಲಿ ಅಡಗಿರೋ ಆಧ್ಯಾತ್ಮ ರಹಸ್ಯ ಮತ್ತೆ ದಾರ್ಶನಿಕ ಮಹತ್ವವನ್ನ ಅವರು ತಿಳ್ಕೊಳ್ಳೋಕೆ ಸಾಧ್ಯ ಆಯ್ತು. ಅದರಿಂದ ಇದಕ್ಕೆ ಅರಣ್ಯಕಗಳು ಅನ್ನೋ ಹೆಸರು ಪ್ರಾಪ್ತ ಆಯಿತು. ಉಪನಿಷತ್ತುಗಳು ಅಂದ್ರೆ ಋಷಿಗಳು ಅರಣ್ಯಗಳಲ್ಲಿ ತಪಸ್ಸು ಮಾಡಿ ದೀರ್ಘ ಚಿಂತನೆಗಳೆಲ್ಲ ತಿಳ್ಕೊಂಡ ವೇದಗಳ ಸಾರ. ವೇದಗಳ ಅಂತ್ಯ ಭಾಗದಲ್ಲಿ ಬರೋದ್ರಿಂದ ಉಪನಿಷತ್ತುಗಳಿಗೆ ವೇದಾಂತ ಅಂತಾನು ಕರೀತಾರೆ. ಉಪನಿಷತ್ತುಗಳಲ್ಲಿ ಆತ್ಮ, ಬ್ರಹ್ಮ ಇವುಗಳ ಸ್ವರೂಪ, ಜೀವ, ಜಗತ್ತು, ಈಶ್ವರ ಸಂಬಂಧವನ್ನ ವಿವರಿಸೋದೇ ಪ್ರಧಾನ ವಿಷಯವಾಗಿದೆ. ವೇದ ಭಾಗಗಳಾದ ಸಂಹಿತಾ, ಬ್ರಾಹ್ಮಣ, ಅರಣ್ಯಕಗಳು ಕರ್ಮ ಪ್ರಧಾನವಾಗಿರೋದ್ರಿಂದ ಇವು ಕರ್ಮಕಾಂಡ ಅನ್ಸ್ಕೊಳತ್ವೆ. ಆತ್ಮಜ್ಞಾನವೇ ಪ್ರಧಾನ ವಿಷಯವಾಗಿದ್ರಿಂದ ಉಪನಿಷತ್ತುಗಳನ್ನ ಜ್ಞಾನಕಾಂಡ ಅಂತ ಕರೀತಾರೆ. ಹೀಗೆ ಈ ಪರಮಾತ್ಮ ಅದೇ ನಮ್ಮ ಮಾರ್ಗದರ್ಶಕ ಅಂತ ಹೇಳದ್ನಲ್ಲ ಶುರುನಲ್ಲಿ, ಅವನು ಸಾಧಕರಾದ ಮನುಷ್ಯರಿಗೆ ಅವಶ್ಯಕತೆಗೆ ಬೇಕಾದದ್ದನ್ನ ಕೊಟ್ಟು ಅದನ್ನ ಹೇಗೆ ಉಪಯೋಗಿಸ್ಬೇಕು, ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಹೇಳೋದಕ್ಕಾಗಿ ವೇದಗಳನ್ನು ಕೈಪಿಡಿಯನ್ನ ಕೊಟ್ಟು ಅವನೇ ಮಾರ್ಗದರ್ಶಕನಾಗಿಯೂ ಬಂದ. ಹೀಗೆ ಮಾರ್ಗದರ್ಶಕರಾಗಿ ಬಂದ ವೇದವ್ಯಾಸ ಮಹರ್ಷಿಗಳಿಗೆ ಅವರ ಕೊಡುಗೆ ಅಪಾರವಾದದ್ದು, ಬೇಕಾದಷ್ಟಿದೆ. ವೇದಗಳನ್ನ ಭಾಗ ಮಾಡಿದ್ ಒಂದೇ ಅಲ್ಲ, ಅವರು ಮಹಾಭಾರತ ಅನ್ನೋ ಐತಿಹಾಸಿಕ ಗ್ರಂಥವನ್ನ ರಚಿಸಿದ್ರು. ಅದೂ ಕೂಡ ಧರ್ಮದ ಬಗ್ಗೆನೇ ಹೇಳಿದೆ. ಅದರಲ್ಲೂ ಕೂಡ ಧರ್ಮದ ಬಗ್ಗೆನೇ ಹೇಳಿದ್ದಾರೆ. ಆ ಗ್ರಂಥದಲ್ಲಿ ಮಧ್ಯೆ ಆ ಭಗವಂತ ಕೃಷ್ಣನಿಂದ ಉಪದೇಶಿಸಲ್ಪಟ್ಟ ಭಗವದ್ಗೀತೆಯನ್ನ ಸೇರಿಸಿದ್ದಾರೆ. ಆ ಭಗವದ್ಗೀತೆಯಲ್ಲೂ ಕೂಡ ವೇದಾಂತದ ಸಾರವೇ ಬಂದಿದೆ, ಉಪನಿಷತ್ತುಗಳ ಸಾರವೇ ಬಂದಿದೆ. 18 ಪುರಾಣಗಳನ್ನ ರಚಿಸಿದ್ದಾರೆ.
ಬ್ರಹ್ಮ ಸೂತ್ರವನ್ನ ರಚಿಸಿದ್ರು. ಇದೆಲ್ಲ ರಚಿಸಿದ್ರು ಅವ್ರಿಗೆ ಯಾಕೋ ಮನಸ್ಸಲ್ಲಿ ಸ್ವಲ್ಪ ಖೇದ ಇತ್ತಂತೆ. ಆಗ ನಾರದ ಮಹರ್ಷಿಗಳು ಬಂದ್ಬಿಟ್ಟು, ನೀನು ಭಗವಂತನ ವಿಷಯವಾಗಿ ನೀನೇನು ಬರ್ದಿಲ್ಲ, ಭಗವಂತನ ಬಗ್ಗೆ ನೀನ್ ಏನನ್ನಾದ್ರೂ ಬರಿ, ಆಗ ನಿನಗೆ ಖೇದ ಹೋಗುತ್ತೆ ಅಂತ ಹೇಳಿದ್ರಂತೆ. ಆಗ ಅವರು ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಭಾಗವತವನ್ನ ರಚಿಸಿದ್ರು. ಇಂತಹ ಆಮೇಲೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಇಂತಹ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಾವು ಅವರು ಕೊಟ್ಟಿರೋ ಕೈ ಪಿಡಿಯನ್ನ ಉಪಯೋಗಿಸ್ಕೊಂಡು ಅರ್ಥ ಮಾಡ್ಕೊಂಡು ಜೀವನ ನಡೆಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಈ ನಮ್ಮ ಜೀವನವನ್ನ ಸಾರ್ಥಕ ಮಾಡೋಕ್ಕೋಸ್ಕರ ನಮ್ಗೆ ಎಷ್ಟೊಂದು ಜನ ಸಿಕ್ಕಿದ್ದಾರೆ. ನಮ್ಮ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಗಳು ಸಿಕ್ಕಿದ್ದಾರೆ. ಅವರು ಎಲ್ಲ ಉಪನಿಷತ್ತುಗಳ ಸಾರವನ್ನು ನಮ್ಗೆ ಹೇಳಿ ಎಷ್ಟೊಂದು ಉಪನ್ಯಾಸಗಳನ್ನ ಕೊಟ್ಟು ನಮಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಎಷ್ಟೋ ಉಪನ್ಯಾಸಗಳು ಇವಾಗ ಇದರಲ್ಲಿ ಈ ವ್ಯಾಸದ ಬಗ್ಗೆ ಹೇಳಿದ್ದೆಲ್ಲ ನಾನು ಗುರುರಾಜ ಕರ್ಜಿಗಿ, ಶಿಕ್ಷಣ ತಜ್ಞರಾದ ಗುರುರಾಜ ಕರ್ಜಿಗಿಯವರ ಭಾಷಣಗಳಿಂದ ಆರಿಸ್ಕೊಂಡಿದ್ದೀನಿ. ಇದಿಷ್ಟೇ ಅಲ್ಲ, ನಮ್ಮ ಆತ್ಮಜ್ಯೋತಿ ಸತ್ಸಂಗದಲ್ಲೇ ಇರುವಂತಹ ಸುಜಯ ಸತ್ಯನಾರಾಯಣ ಅನ್ನೋರದ್ದು ಒಂದು ಪುಸ್ತಕದ ಮೂಲಕನೂ ನಾನು ಕೆಲವು ವಿಷಯಗಳನ್ನ ಆರಿಸ್ಕೊಂಡಿದ್ದೀನಿ. ಇವರೆಲ್ಲರ ಸಹಾಯದಿಂದ ನಾನು ಈ ಕೈಪಿಡಿ ಅಂದ್ರೆ ಸಾಧಕರಿಗೆ ಬೇಕಾದ ಕೈಪಿಡಿ ಮತ್ತೆ ಮಾರ್ಗದರ್ಶಕನ ಬಗ್ಗೆ ಹೇಳೋಕೆ ಸಾಧ್ಯ ಆಗಿದೆ. ಇದನ್ನ ಇನ್ನೂ ಒಂದು 2-3 ಹಂತಗಳಲ್ಲಿ ಮುಂದುವರಿಸ್ಬೇಕು ಅಂತ ಇದ್ದೀನಿ. ನೋಡೋಣ, ಅದಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ಮುಂದಿನ ಕಂತುಗಳಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೇಳಿ ಈ ಅವಕಾಶವನ್ನ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ. ನಮಸ್ಕಾರ.